ಸಮಸ್ತ ಕನ್ನಡಿಗರಿಗೆ ನಿಮ್ಮ ನಿರಂಜನ್ ದೇಶಪಾಂಡೆ ಮಾಡುವ ನಮಸ್ಕಾರಗಳು. ಮನೆಯಲ್ಲಿ ಕೂತು ನಮ್ಮ ಶೋ ನೋಡಿ ನಮ್ಮೆಲ್ಲರನ್ನ ಹಾರೈಸ್ತಾ ಇರುವಂತಹ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಇದು ಕರ್ನಾಟಕದ ನಂಬರ್ 1 ಕಾಮಿಡಿ ಶೋ ಮಜಾ ಭಾರತ. ನಾನು ಮಜಾ ಭಾರತದ ಮಜಾ ನಾಯಕ ನಿರಂಜನ್ ದೇಶಪಾಂಡೆ. ಹಬ್ಬ ರಂಗೇರ್ತಾ ಇದೆ. ಗೌರಮ್ಮನನ್ನ ನಾವು ಕರ್ಕೊಂಡು ಬಂದಾಗಿದೆ. ತವರಿಗೆ ಬಂದ ಹೆಣ್ಣು ಮಕ್ಕಳಿಗೆ ಬಾಗಿನೂ ಕೊಟ್ಟಾಗಿದೆ. ನಾಳೆ ನಮ್ಮ ಗಣುಮವನ್ನು ಕರ್ಕೊಂಬರ ತಯಾರಿ ನಡೀತಾ ಇದೆ. ಸದ್ಯಕ್ಕೆ ಇವತ್ತು ನಗುವಿನ ದಿಬ್ಬಣ ಸಾಕ್ತಾ ಇದೆ. ಈ ದಿಬ್ಬಣಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ನಮ್ಮ ತೀರ್ಪುಗಾರನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮ ಶೋನಲ್ಲಿ ಕೂತು ನಮ್ಮ ತಪ್ಪು ಒಪ್ಪುಗಳನ್ನ ತಿದ್ದು ತೀಡಿ ನಮ್ಮ ಸರಿದಾರಿಯಲ್ಲಿ ನಡೆಸ್ತಾರಂತಹ ಗುರುಗಳ ಗುರು ಕಿರಾಯ್. ಹಾಗೆ ನಗ್ತಾ ನಗ್ತಾ ಹೊಸ ಎನರ್ಜಿಯನ್ನ ಕೊಡ್ತಾ ಇರುವಂತಹ ಬ್ಯೂಟಿಫುಲ್ ಸ್ಮೈಲ್ ನ ಬ್ರ್ಯಾಂಡ್ ಅಂಬಾಸಿಡರ್ ಮಯೂರಿ. ಏನ್ ಮಯೂರಿ, ಗೌರಿ ಹಬ್ಬ ಜೋರ, ಹೆಣ್ಮಕ್ಳ ಹಬ್ಬ ಬಹಳ ಜೋರ್ ಮಾಡ್ತೇವ್ರಿ ನಾವಂತೂ ಎಲ್ಲಾರ್ನು ಕರೆದ್ ಮುತ್ತೈದೆಯರ್ನ ಕರೆದ್ ಅರ್ಶನ ಕುಂಕುಮ ಕೊಟ್ಟು ಉಡಿ ತುಂಬಿ ನಗ್ನಗ್ತಾ ಕಳಿಸ್ತೇವ್ರಿ. ಹೌದೇನ್ರಿ? ಹಂಗನ್ರಿ. ನಮ್ಮ ಆಡಿಯನ್ಸ್ಗೂ ಕೂಡ ಹಬ್ಬದ ಊಟ ರೆಡಿ ಆಗಿದೆ. ಈ ಹಬ್ಬದ ಊಟವನ್ನ ಬಡಿಸೋದಕ್ಕೆ ರೆಡಿ ಆಗಿರುವಂತಹ ನಮ್ಮ ಆಸ್ಥಾನ ಕಲಾವಿದರೇ ನಿಮ್ಗೂ ಕೂಡ ಸ್ವಾಗತ, ಸುಸ್ವಾಗತ. ಸೊ ಮತ್ತೊಮ್ಮೆ ಮಗದೊಮ್ಮೆ ನೀವೆಲ್ಲರಿಗೂ ಮುಂಚಿತವಾಗಿ ಹೇಳ್ತಾ ಇದೀನಿ, ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ ಖುಷಿನಲ್ಲಿ ಹುಮ್ಮಸ್ಸಲ್ಲಿ ಇವತ್ತಿನ ಮೊದಲ ಸ್ಕಿಟ್ ಅನ್ನು ನೋಡ್ಕೊಂಡ್ ಬರೋಣ. ಬೇಸಿಗೆನಲ್ಲಿ ಮಳೆ ಬರ್ಬೋದು, ಚಳಿಗಾಲದಲ್ಲಿ ಸೆಕೆ ಆಗ್ಬೋದು, ಮರುಭೂಮಿನಲ್ಲಿ ನದಿನೂ ಹರಿಬಹುದು, ಏನ್ ಬೇಕಾದ್ರೂ ಆಗಬಹುದು. ಆದರೆ ಗಂಡು ಮಕ್ಕಳು ಬದಲಾಗದಿದೆಯಲ್ಲ, ನೋ ಚಾನ್ಸ್. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಒಂದು ಸ್ಕಿಟ್ ಅಲ್ಲಿ ಇದೆ. ಹುಡುಗರ ಬಂಡ್ರೋ ಗಂಡ್ ಮಕ್ಳೇ ಸ್ಟ್ರಾಂಗ್ ಅಂತ ತೋರಿಸ್ರೋ. ಸರ್, ಈ ಬ್ಯಾಚುಲರ್ ಲೈಫ್ ಒಂಥರ ತರಕಾರಿ ಇದ್ದಂಗೆ. ಫ್ರೆಶ್ ಆಗಿರ್ಬೇಕಾದ್ರೆ ಸಾಂಬಾರ್ ಮಾಡ್ಬಿಟ್ರೆ ಘಮ ಘಮ ಅಂತ ಇರ್ತಿರುತ್ತೆ. ಏನಾದ್ರೂ ಒಂದ್ 2 ದಿನ ಹಂಗೆ ಬಿಟ್ರೆ ಹಾಳಾಗ್ಬಿಡುತ್ತೆ. ಈ ನನ್ನ ಮಗನ್ ತರ ಹೆಂಗ್ ಮಲಗಿದಾರ ನೋಡಿ. ಮೇಲೆ ರಿಹರ್ಸಲ್ ಅಲ್ಲೂ ಮಲಗಿರ್ತೀಯ, ಫ್ಲೋರ್ ಅಲ್ಲೂ ಮಲಗಿರ್ತೀಯ. ಸ್ಕಿಟ್ ಯಾರು ನಿಮ್ಮ ಅಪ್ಪ ಮಾಡ್ತಾರ? ಡೈರೆಕ್ಟರ್ ಆಕ್ಷನ್ ಹೇಳಿದ್ರ ಅಂತ ಕೇಳದ್ನಪ್ಪ. ಹೇಳಾಗ್ಲೇ ಅರ್ಧ ಗಂಟೆ ಆಯ್ತು. ಸ್ಕಿಟ್ ಶುರು ಮಾಡು. ಗುಡ್ ಮಾರ್ನಿಂಗ್ ಲ್ಯಾಗ್. ಗುಡ್ ಮಾರ್ನಿಂಗ್. ಬಾ 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 ಬಾ. ಲೇ, ನೀನ್ ಜೀವನದಲ್ಲಿ ಯಾವತ್ತಾದ್ರೂ ಬೆಳಗ್ಗೆ ಸೂರ್ಯ ನೋಡಿದಿಲ್ಲ? ಎಲ್ಲಿ ನೋಡಕ್ಕಾಗುತ್ತೆ? ಯಾಕೆ? ನಮ್ ರೂಮಲ್ಲಿ ಅಮಾಸೆ ಒಕ್ಕರಿಸ್ದಂಗ್ ಒಕ್ಕರಿಸಿದ್ಯಲ್ಲ. ನನ್ನ ಮಗನ ಕೆಲ್ಸ ಕಾರ್ಯ ಇಲ್ಲ. ಈ ಬಿಲ್ಡಪ್ ಡೈಲಾಗ್ ಏನ್ ಕಡಿಮೆ ಇಲ್ಲ ನೋಡು. ನನಗೂ ಅದೇ ಗಿಲ್ಟ್ ಕಾಡ್ತಾ ಇದೆ ಕಣೋ. ಗಿಲ್ಟು? ಈ ಗಿಲ್ಟ್ ಅಂದ್ರೆ ಏನು? ನೋಡು, ನಿನ್ ಹುಡುಗಿ ಜೊತೆ ನೀನ್ ಸಿನಿಮಾಗ್ ಹೋದಾಗ ನಿನ್ ಹುಡುಗಿ ನೀನ್ ಮಿಸ್ ಮಾಡ್ಕೋತಾ ಇದೀನಿ ಅಂತ ನನಗ್ ಮೆಸೇಜ್ ಮಾಡ್ತಾಳೆ ನೋಡು, ಅದೇ ಗಿಲ್ಟ್. ಚೆನ್ನಾಗಿ ಹೇಳ್ದೆ ಕಣೋ. ಹೊಟ್ಟೆ ಹಸುವಾಗ್ತಿದೆ ಪಾಪ ಅಂತ ಊಟ ಬಡಿಸಿದ್ರೆ ಅಂದ್ರೆ ಎಲ್ಲೂ ಹೊಟ್ಟೆ ನೋವಾಗುತ್ತೆ ಅಂತ ಹಂಗೆ ಎದ್ದೋದ್ನಂತೆ. ಅವ್ನು ಎದ್ದೋಗಿದ್ದು ಹೊಟ್ಟೆ ನೋವಾಗುತ್ತೆ ಅಂತಲ್ಲ, ಮತ್ತೆ ಹಲ್ಲು ನೋಯ್ತದೆ ಅಂತ. ಹಲ್ಲು ನೋಯ್ತದೆ ಅಂತ. ಮಗ ಸುಮಾ ಫೋನ್ ಮಾಡಿದ್ಲು ಕಣ. ಕಟ್ ಮಾಡ್ಬಿಡುವೆ. ಹೇಳ ಅವ್ರಿಗೂ ಕೇಳಿಸ್ಕೊಳ. ಅವಳು ಅವ್ಳ ಫ್ರೆಂಡ್ ಜೊತೆ ಮನೆಗೆ ಬರ್ತಾ ಇದ್ದಾಳಂತೆ. ನಾನು ಸುಮಾನ್ ಮೀಟ್ ಮಾಡಿ ಬಹಳ ದಿನ ಆಯ್ತು. ಸುಮಾ ನನ್ನ ಹುಡುಗಿ ಕಣ. ನನ್ನ ಹುಡುಗಿ ಐತೆ ಸುಮಾ, ನನ್ನ ಹುಡುಗಿ. ಅವ್ಳು ಬರೀ ಫ್ರೆಂಡ್ ಕಣ ಅಷ್ಟೇ. ನಾನು ಅವಳನ್ನ ಲವ್ ಮಾಡಿದ್ದೆ ಕಣ. ಇಲ್ಲಿ ಕೇಳೋ ಸೀತಾರಾಮ, ಕೈ ಮುಗಿದ ತಕ್ಷಣ ದೇವಸ್ಥಾನದಲ್ಲಿರೋ ಮೂರ್ತಿನ ನಿಂದಾಗ್ಬಿಡಲ್ಲ, ತಿಳ್ಕೊ. ಸುಮಾ ಎಲ್ರಿಗೂ ಫ್ರೆಂಡ್ ಅಷ್ಟೇ. ಓಕೆನೇನ್ರಪ್ಪ? ಗೊತ್ತೇನ್ರು ನಾವೆಂತ ಫ್ರೆಂಡ್ಸ್ ಅಂತ ಹೇಳೋ ಅವ್ನ್ಗೆ. ಹೇಳೋ ಇವನ್ಗೊಂಚೂರು. ಲೇ, ಗಾಳಿ ಬಂದಾಗ ಮರ ಬೀಳ್ಬೋದು ಕಣೋ, ಗೂಳಿ ಬಂದಾಗ ನಾವೇನಾದ್ರೂ ಬಿದ್ವಾ? ಬೀಳಲ್ಲ ಗೊಬ್ರ, ಬೀಳಲ್ಲ. ಆದ್ರೂ ಸುಮಾ ನನ್ನ ಪ್ರೀತಿ ಒಪ್ಕೊಂಡಾಗ್ಲೂ ನಿಮ್ಮಿಬ್ರಿಗೋಸ್ಕರ ನನ್ನ ಪ್ರೀತಿ ತ್ಯಾಗ ಮಾಡ್ದೆ ಕಣೋ. ಅಂತ ತ್ಯಾಗ ಮೈ ಕಣೋ ನಾನು. ಮಗ, ನಿಮ್ಮಿಬ್ಬರಿಗಿನ್ನ ಮುಂಚೆ ಸುಮಾ ಜೊತೆ ನಾನು ಪಾರ್ಕಲ್ಲೇ ಓಡಾಡ್ತಾ ಇದ್ದೆ ಕಣ. ಕೈಯಲ್ಲಿ ತುಪ್ಪ ಇದ್ರು ನೀವಿಬ್ರು ಹೊಟ್ಟೆ ಹಸ್ಕೊಂಡಿರ್ತೀರಂತ ನಾನು ತಿನ್ನಕ್ಕೆ ಹೋಗಿಲ್ಲ ಕಣೋ. ನಾನು ಅಷ್ಟೇ ಕಣ್ರು. ನಿಮ್ಮಿಬ್ರು ಕಾಂಟ್ಯಾಕ್ಟ್ ಬಿಟ್ಮೇಲೆ ಅವಳು ಡೈಲಿ ವಿಡಿಯೋ ಕಾಲ್ ಮಾಡಿದ್ರು ಲೈಟ್ ಆಫ್ ಮಾಡಿದ್ರೆ ನಿಮ್ಗೆಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಂತ ನಾನು ಮಾತಾಡೋದನ್ನೇ ಬಿಟ್ಬಿಟ್ಟೆ ಕಣ್ರು. ಸೀತಾ, ರಾಮ, ಸೀತಾ, ರಾಮ, ನೀನೊಂಥರ ನಮ್ಗೆ, ನಿಮ್ಗೆ ನೀನೊಂಥರ ನಮ್ಗೆ, ನಿಮ್ಗೆ ನೀನು ಗೊತ್ತಾ, ಯಾವತ್ತು ಒಬ್ರನ್ನೊಬ್ರನ್ನ ಬಿಟ್ಕೊಟ್ಟಿಲ್ಲ, ಇನ್ಮೇಲೂ ಬಿಟ್ಕೊಡ್ಬಾರ್ದು ಕಣೋ. ಅವಳು ಯೋಗ್ಯತೆನೆ ಅಷ್ಟೇ ಅಂತ ಅನ್ಕೊಂಡಿದ್ದೀನಿ ನಾನು. ನನಗ್ ನಿನ್ಗೆ ಯೋಗ್ಯತೆನೇ ಇಲ್ಲ ಅನ್ಕೊಂಡಿಲ್ವಾ? ನಾನು ಅಷ್ಟೇ ನೋಡ್ರೋ. ಆ ಹುಡುಗ ಹೆಂಗೆ ಇರ್ಲಿ, ನಾವ್ಯಾರು ಹುರ್ಕೋಬಾರ್ದು. ಓಕೆನಾ? ಓಕೆ, ಡೀಲಾ? ಮಗ ಬಂದ್ಲು ಅನ್ಸುತ್ತೆ.
ಅವಳು ಮುಂದೆ ನಾವೆಲ್ಲ ಬಿಸಿ ಆಗಿರೋ ತರ ಯಾಕೆ ಮಾಡ್ಬೇಕು ಹೋಗ್ ಬಾಗಿಲು ತೆಗಿಯೋ ಮಗ ನಂದು ಫೈಲ್ ಕಾಣಿಸ್ತಾ ಇಲ್ಲ ಕಣ 30 ಲಕ್ಷದ್ದು ಬ್ಯಾಂಕ್ ಕೊಡ್ಬೇಕು ಏನ್ ತಮಾಷೆ ಮಾಡ್ತಾ ಇದ್ದೀನೋ? ಏನ್ ತಮಾಷೆ ಮಾಡ್ತಾ ಇದ್ಯಾ? ಅದು 30 ಲಕ್ಷದ್ದಲ್ಲ, 38 ಲಕ್ಷದ್ದು. 8 ಲಕ್ಷ ಅಂದ್ರೆ ನಿನ್ಗೆ ಕೇವಲನಾ? ನಾನು ಎಷ್ಟು ಸರಿ 8 ಲಕ್ಷ ಕಳ್ಕೊಂಡಿಲ್ಲ ಮಿಸ್ಟರ್ ಲ್ಯಾಕ್, ನೀವು 38 ಲಕ್ಷ ಆ ಕಡೆ ಇಡಿ, ನಾನು 75 ಲಕ್ಷ ಆಡ್ಕೆ ಸಿಟ್ಟಿದ್ನಲ್ಲ, ಬಾಡಿಗೆ ಏನಾದ್ರು ಕೊಟ್ಬಿಟ್ರ? ನಿಮ್ ಬಾಡಿಗೆ ವಿಷಯ ಅಲ್ಲಿ ಇರ್ಲಿ, ಸಾಹೇಬ್ರು ಏನೋ ಮಾಡ್ತಾವ್ರಿ ಕೇಳಿ ಕೇಳಿ. ಹಲೋ ಹಲೋ ಹಲೋ, ಸ್ವಲ್ಪ ಬಿಸಿ ಇದ್ದೀನಿ. ಏನ್ ಮಾಡ್ತಾ ಇದ್ದೀರಾ? ಬಾಹುಬಲಿ 3ಗೆ ಫೈಟಿಂಗ್ ಕಂಪೋಸ್ ಮಾಡ್ತಾ ಇದ್ದೀನಿ. ಏಯ್, ಇದು ನಿನಗೆ ಒಂದ್ ಸ್ವಲ್ಪ ಜಾಸ್ತಿ ಅನ್ನಿಸ್ಲಿಲ್ಲ? ನೀನೇ ಬಿಜಿ ಆಗಿರ್ಬೇಕು ಅಂದಲ್ಲ ಅವಳ ಒಂದ್ಗಡೆ. ಬಿಸಿ ಆಗಿರುವಂತೆ ಓವರ್ ಆಕ್ಟ್ ಮಾಡುವಂತಿಲ್ಲ. ಈಗ ನೋಡಿ ಹೆಂಗ ಮಾಡ್ತೀನಿ ಅಂತ. ಹಲೋ, ಹಾ ಹೇಳಿ ಹೇಳಿ ಹೇಳಿ. ಬಾಹುಬಲಿ ಡೈರೆಕ್ಟ್ರಾ? ಹೀರೋಯಿನ್? ಆಕ್ಚುಲಿ ನಮ್ಮ ಮಯೂರಿ ಮೇಡಮ್ ಇದ್ದಾರೆ, ಹಾಕೊಳ್ಳೋಣ ಬಿಡಿ. ಓಕೆ ಓಕೆ, ಸ್ವಲ್ಪ ಬಿಸಿ, ನಾನು ಬೇಜಾರು ಮಾಡ್ಕೋಬೇಡಿ. ಲೇ, ಅವಾಗ್ಲಿಂದ ಬಂದು ನಿಂತಿದ್ದೀನಿ, ಏನು ಎತ್ತ ಇವಾಗ ಬಂದ್ಯಾ ಅಂತ ಏನಾದ್ರು ಕೇಳಿದ್ರೇನ್ರು? ನನ್ ಮಕ್ಳ ನಿಮ್ ಬಾಯಿಗೆ ಮಣ್ಣು ಹಾಕ. ಅದಲ್ಲ, ನನ್ನ ಫ್ರೆಂಡ್ ಬಂದಿದ್ದಾರೆ, ಆಚೆನೆ ನಿಂತಿದ್ದಾರೆ. ಅವ್ರ ನಾಚನೆ ಕಳ್ಸು, ಬರ ಒಳಗಡೆ ಹೋಗೋಣ. ಎಕ್ಸ್ಕ್ಯೂಸ್ ಮೀ, ಅವಳು ನೀವು ಕರೆದ್ರೇನೆ ಬರೋದಂತೆ. ಒಂದ್ ಹುಡುಗಿನ ಮನೆ ಬಾಗ್ಲ ಹತ್ರ ನಿಲ್ಸಿದ್ರಲ್ಲ, ಮನೆ ಮರಿದಿಲ್ವೇನ್ರಿ ನಿಮ್ಗೆ? ಅದಲ್ಲ, ಏನ್ ಗೊತ್ತಾ ಹೇಳ್ತಾ ಇರೋದು? ಅಯ್ಯೋ ಸುಮ್ನೆ ಬರ್ರಿ ಈ ಕಡೆ. ಹಾಯ್ 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 ಹಾಯ್. ಇವಳು ನನ್ನ ಫ್ರೆಂಡ್ ಗೀತಾ ಅಂತ. ನಿಂತ್ಕ ಹೇಳು ಅತ್ತೆಯ. ಇವಳು ನನ್ನ ಫ್ರೆಂಡ್ ಗೀತಾ ಅಂತ, ನನ್ನ ಕಾಲೇಜ್ ಜೂನಿಯರ್. ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಂಡು ಹೋಗೋಣ ಅಂತ ಕರ್ಕೊಂಡ್ ಬಂದೆ. ಇವಳು ಇವತ್ತಿಲ್ಲೇ ಇರ್ತಾಳೆ. ಜಿಂಕೆನೆ ಸಿಂಹದ ಹತ್ರ ಕರ್ಕ ಬಂದಿದ್ದಾಳೆ ಅಲ್ಲೋ. ನೀನ್ ಸಿಂಹ ಅಂತ ಇನ್ನೂ ಭ್ರಮೇಲ್ ಬದುಕ್ತಾ ಇದೀಯಾ? ನಾನು ಭ್ರಮೇಲೆ ಇದ್ದೀನಿ, ನೀನ್ ಕಪ್ಪೆರೆ ಅಂತ ಪ್ರೂವ್ ಮಾಡ್ಕೊಂಡಲ್ಲ. ನಿಲ್ಸ ಒಂಡ್ರ ಕಪ್ಪೆ. ಇಲ್ಲೇ ಇಲ್ಲೇ ಪಕ್ಕದಲ್ಲಿ ಒಂದು ದೇವಸ್ಥಾನ. ಏಯ್, ಬಟ್, ತಗೊಂಡ್. ಇಲ್ಲೇ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆಯಲ್ಲ, ಅಲ್ಲೊಂದು ಅಲ್ಲಿ ಹೋಗಿ ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ. ಅರ್ಧ ಗಂಟೆ ಯಾಕೆ, ಒಂದ್ 2-3 ಅವರ್ ಬಿಟ್ಟೆ ಬಾ. ಎಕ್ಸ್ಕ್ಯೂಸ್ ಮೀ, ಹಾಯ್. ಹಾಯ್. ಐ ಆಮ್ ಶೈನಿಂಗ್ ಸೀತಾರಾಮ್ ಅಂತ. ನೋಡಿ ಇವರು ಲ್ಯಾಗು, ಅವ್ರಿಗೊಬ್ರಿಗೆ. ಹಲೋ, ನಮ್ಮ ಹೆಸರು ನಾವು ಪರಿಚಯ ಮಾಡ್ಕೊತೀವಿ. ಬಂದ್ಬಿಟ್ಟ ನಾಯಿಗೆ ಹೆಸರಿಟ್ಟಂಗೆ ಇಡ್ತಾವನ ಕಣ. ನಡಿ ಬಾ. ನನ್ನ ಹೆಸರು ಜೈ ಅಂತ. ಏನಂದ್ರಿ? ಜೈ ಜೈ. ಅಲ್ಲ, ನಿಮ್ಮಿಬ್ರ ಹೆಸರು ಹೇಳಿದ್ರಿ, ಅವ್ರ ಹೆಸರು ಏನು ಅಂತ ಗೊತ್ತಾಗ್ಲಿಲ್ಲ. ಆಕ್ಚುಲಿ ನನ್ನ ಕಪ್ಪೆ ರಾಯ. ಮಕ ನೋಡಿ, ಕಪ್ಪೆಗೆ ಆಪರೇಷನ್ ಮಾಡ್ದಂಗಿಲ್ಲ. ಆಕ್ಚುಲಿ ಮೈ ನೇಮ್ ಇಸ್ ರಾಜ್, ವಿನೋದ್ ರಾಜ್. ನಾನೊಂದು ದೊಡ್ಡ ಕಂಪ್ನಿಲಿ ಕರಿತಾ ಇರ್ತಾರೆ, ಹಾಲ್ ಕರಿತಾ ಇರ್ತಾರೆ. ಮಾತಾಡ್ಕೊಳ. ಇಲ್ಲ ಇಲ್ಲ ಮಾತ್ರ. ಏನ್ ಮಾತಾಡ್ಕೊಳಂದ್ರೆ ಮಾತಾಡ್ಕೊ. ಹುಡುಗಿರ ಮುಂದೆ ಮಾನ ಮರ್ಯಾದೆ ತೆಗಿತಿರಲ್ಲ ನಂದು. ಇಲ್ಲ ಇಲ್ಲ ಮಾತಾಡು, ಸಾರಿ. ಇಲ್ಲ ಮಾತಾಡ್ಕಪ್ಪ. ಇಲ್ಲ ಇಲ್ಲ ಹೋಗಿ ಮತ್ ಸುಮ್ನೆ ಇರ್ಬೇಕು. ಆಕ್ಚುಲಿ ಗೀತವ್ರೆ, ಹೋಗಿ, ನೀವು ಒಳಗಡೆ ರೆಸ್ಟ್ ಮಾಡಿ. ಮಾತಾಡ್ತೀನಿ ಅವ್ರ ಹತ್ರ. ಹಿಂಗ್ ಹೋಗಿ. ಅಲ್ಲಿದೆ ಬಾಗ್ಲು, ಹಿಂಗ್ ಹೋಗಿ. ಓಕೆ ಓಕೆ ಓಕೆ. ಏನು ಮಾತಾಡಿಸ್ಬಿಡಕಲ್ಲ. ಬರೋ ಇಲ್ಲಿ ನೋಡೋ, ಸುಮಾ ನಮ್ಮ ಮನೆಗೊಂದು ಹುಡುಗಿನ ಬಿಟ್ಟೋಗಿದ್ದಾಳೆ ಅಂದ್ರೆ ಸಂಸಾರ ಮಾಡಕ್ಕೆ ಅನಿಸ್ತದೆ. ಜೈ, ನಮ್ ಸಂಸ್ಕಾರ ಚೆಕ್ ಮಾಡಕ್ಕೆ ಯಾರು ಮಿತಿ ಮೀರಬಾರ್ದು. ಎಲ್ರು ಅಲರ್ಟ್ ಆಗಿರಿ, ಓಕೆನಾ? ಓಕೆ. ನಾನೊಂದು 10 ನಿಮಿಷ ಹೊರಗಡೆ ಹೋಗ್ಬರ್ತೀನಿ. ಹೋಗಿದ್ ಬರೋದು. ಡೋರ್ ಇದಲ್ಲ, ಅಲ್ಲಿದೆ ಡೋರು. ಅಂದ್ರೆ ಸಂಸ್ಕಾರ ಚೆಕ್ ಮಾಡ. ಸಂಸ್ಕಾರ? ಸೀತಾರಾಮ್ ಅವ್ರೆ, ಗೊಬ್ರ ಸಂಸ್ಕಾರ ಸಂಸ್ಕಾರ ಅನ್ಕೊಂಡ್ ಒಳಗಡೆ ಹೋಗಿ ಸಂಸಾರ ಮಾಡ್ಬಿಟ್ರೆ. ವಿನೋದ, ಏನ್ ಮಾತು ಅಂತ ಮಾತಾಡ್ತೀಯ? ಅವನು ನಮ್ಮ ಫ್ರೆಂಡು ಕಣೋ. ಅವ್ನು ನಮಗೋಸ್ಕರ ಪ್ರಾಣ ಕೊಡ್ತಾನೆ. ನಮ್ಮಿಬ್ರು ಪ್ರಾಣ ಕೊಟ್ರು ಸರಿ, ಒಳಗಿರೋರ್ಗ್ ಪ್ರಾಣ ಕೊಟ್ಬಿಟ್ರೆ? ಮತ್ತೆ ಒಬ್ಬರಿಗೆ ತುಂಬಾ ಬೋರ್ ಆಗ್ತಾ ಇದೆಯಾ? ಹೌದು, ನಾನು 4 ಜನ ಹುಡುಗರನ್ನ ಕರ್ಕೊಂಡ್ ಬರ್ಬೇಕು ಅನ್ಕೊಂಡಿದ್ದೆ. ಇನ್ನೇನ್ರಿ, ಬೇಜಾರಾಗಲ್ವಾ ಒಬ್ಬಳಿಗೆ? ನೀವು ಅಂದ್ರೆ ನಾನು ಕಂಪ್ನಿ ಕೊಡ್ತಾ ಇದ್ದೆ. ನಾನು ಹೂ ಅನ್ನಕ್ ರೆಡಿ, ಆದ್ರೆ ನಿಮ್ ಫ್ರೆಂಡ್ಸ್ ಏನಾದ್ರು
ಏನಾದ್ರೂ ತಪ್ಪು ತಿಳ್ಕೊಂಡ್ರೆ ಕಷ್ಟನಪ್ಪ. ನಾಯಿಗಳು ಮಾತ್ ಕಟ್ಕೊಂಡು ತಟ್ಟಲಿರೋ ಬಿಸಿ ಬಿಸಿ ಊಟ ಹಾಕಕ್ಕಾಗುತ್ತಾ? ಹೌದಾ? ಹಾ. ಅಂದ್ರೆ ಅವರು ನಾಯಿ ಅಂತಾನಾ? ನಾಯಿಗೆ ಅವಮಾನ ಮಾಡ್ತೀರಿ? ಸುಮಾರು ಒಂದು 15 ವರ್ಷದಿಂದ ನಾನೇ ದುಡ್ಡು ಸಾಕ್ತಾ ಇದೀನಿ ಅವ್ರನ್ನ. ಹೌದಾ? ನಿಮ್ಮನ್ನ ನೋಡ್ದಾಗ್ಲಿಂದ ಸಾಕತ್ತಾಗಿದ್ದೀರಾ ಅಂತ ಅನ್ನಿಸ್ತು, ಅದಕ್ಕೆ ಹೇಳೋಗಣ ಅಂತ ಬಂದೆ. ಹೇಳಿದ್ರಲ್ವಾ? ನಿಮ್ ಫ್ರೆಂಡ್ಸ್ ಕಾಯ್ತಿರ್ತಾರೆ, ನೀವು ಹೋಗಿ. ಬರ್ಲ? ಬಾಯ್. ಹುಷಾರು, ಮಂಚ ಹೊಸ ಬರ್ತಿದೆ. ಅವರ ಹತ್ರ ಮಾತಾಡ್ತಾ ಇದ್ಯಾ? ಏನ್ ಅನ್ಕೊಂಡಿದ್ದಾಳೆ ಮಗ ಇವಳು? ಏನಾಯ್ತು? ತಗದು ಹೊಡ್ತಾ ಬಿಡ್ತಾ ಇದ್ದೆ ನಾನು. ರೂಮಲ್ಲಿ ನಾನು ಒಬ್ಳೆ ಇದ್ದೀನಿ, ಬೋರ್ ಆಗ್ತದೆ, ಇಲ್ಲೇ ಇರುವಂತ ಅವಳೆ. ಅದಕ್ಕೆ ನೀನೇನ್ ಹೇಳ್ದು? ನಾನ್ ಅಂತವನಲ್ಲ, ನಾನು ಶ್ರೀರಾಮಚಂದ್ರ. ಏನ್ ಗಂಡು ಮಕ್ಳಂದ್ರೆ ವಿಡಿಯೋ ಗೇಮ, ಬೇಕಾದ ಗಾಡಿ ಬೇಡವಾದ ಬಿಸಾಕಕ್ಕೆ ಅಂತ ಉಗಿದ್ ಬಂದಿದ್ದೀನಿ. ಹಂಗಂತ ಹಾ. ಅವಳೆಲ್ಲ ಅವಳು ಯಾರು ನೀನು ಅದೆಲ್ಲ ಕ್ವಶನ್ ಮಾಡ್ಕೆ ನಾನು ಹೋಗಿ ಅಲ್ಲ ತರ್ಸ್ಕೊಬತ್ತೀನಿ. ಬೇಡ ಬಿಡು. ಏಯ್! ಹೋಗ್ ಹೋಗ್ ಹೋಗ್. ಅವರು ಸಹ ಒಳಗೋಗಿ ತೋರ್ತೀನಿ. ರೇ, ನಮ್ ಫ್ರೆಂಡ್ಗೆ ಯಾಕ್ರಿ ಆ ರೀತಿ ಮಾತಾಡಿದ್ರಿ? ಆಕ್ಚುಲಿ ಇಲ್ಲಿ ಕೂತ್ಕೋಬೋದ? ಮಲ್ಕೊಳ್ಳಿ, ಕೂತ್ಕೊಳ್ಳಿ, ನಿಮ್ದೇ ಮನೆ ಅಲ್ವಾ? ಕಾಮಿಡಿ. ಸಾಕು. ನಿಮ್ಗೆ ಈ ಕಾಮನ್ ಬಿಲ್ ನೋಡಿದ್ರೆ ಏನ್ ಅನ್ಸುತ್ತೆ? ನಂಗೆ ಏನು ಅನ್ಸಲ್ಲ, ನಿಮ್ಗೇನ್ ಅನ್ಸುತ್ತೆ? ನನಗೂ ಏನು ಅನ್ನಿಸ್ತಿರ್ಲಿಲ್ಲ. ನಿಮ್ಮನ್ನ ನೋಡಿದ್ನಲ್ಲ, ಆ ಬಣ್ಣಗಳೆಲ್ಲ ಒಟ್ಟುಗೂಡಿ ನೀವಾಗಿದ್ದೀರಾ ಅನಿಸ್ತಾ ಇದೆ. ಇದು ಯಾಕೋ ಓವರ್ ಡವ್ ಅಲ್ವಾ? ವೆಯ್ಟ್ ವೇಟ್ ಆಯ್ತಲ್ವಾ? ನನಗಾದ್ರೂ ವೆಯ್ಟ್ ಇಲ್ವಲ್ಲ, ಡೈಲಾಗ್ ಆದ್ರೂ ವೆಯ್ಟ್ ಇರ್ಲಿ ಅಂತ ಹೇಳ್ದಪ್ಪ. ಹೌದಾ? ಅದಿರ್ಲಿ, ನಿಮ್ ಫ್ರೆಂಡ್ಸ್ ಹೆಂಗೆ? ಚಿನ್ನ ಬಂಗಾರ ಇದ್ದಂಗೆ. ಈಗ ಬಂದಿದ್ನಲ್ಲ ಮಂಜು ಅಂತ, ಅವನ ಬಗ್ಗೆ ನಿಮಗೆ ಗೊತ್ತಿಲ್ಲ. ಒಂದಣ್ಣ ಕೈಯಲ್ಲಿ ತಿಂತಾ ಇದ್ರೆ ಯಾರಾದ್ರೂ ಹಸುವು ಅಂತ ಕೇಳಿದ್ರೆ ಸಾಕು, ಹಂಗೆ ಹಂಗೆ ತಾನ ಮಾಡ್ಬಿಡ್ತಾನೆ. ಮಗ ನಂಗೊಂಚೂರು ಅನ್ಕೊಡ. ತಗೋ, ಬೇಡ ಅಂತ ನಾನ್ ಸೂರ್ಕರ್ಣ ಅವನು. ಅವನ ಬಗ್ಗೆ ಹೇಳದ್ ಸಾಲದು ಬಿಡಿ. ಹೌದು, ಮತ್ತೆ ಅವ್ರು ಈಗ ತಾನೇ ಬಂದಿದ್ರಲ್ವಾ? ನನ್ ಬಗ್ಗೆ ಎಷ್ಟು ವಿಚಾರಿಸ್ದೆ ಗೊತ್ತಾ? ನೀವ್ ಚೆನ್ನಾಗಿದ್ದೀರಾ, ನೀವ್ ನೋಡಕ್ ತುಂಬಾ ಚೆನ್ನಾಗಿದ್ದೀರಾ, ನೀವ್ ರೆಸ್ಟ್ ಮಾಡಿ ಆಯ್ತಾ ಅಂತ ಹೇಳ್ಬಿಟ್ಟು ಹೋದ್ರು. ನನ್ನ ಮಗ ಹಿಂಗ್ ಹೋಗ್ಲಿದಾನ, ಅಲ್ಲಿ ನೋಡಿದ್ರೆ ಬೇರೆ ಬಿಲ್ಡಪ್ ಕೊಟ್ನಲ್ಲ. ಅಯ್ಯೋ ನಾನು ಹೇಳ್ದೆ ಅಂತ ಒಳ್ಳೆಯವನು ಅಂತ ನಂಬಕ್ ಹೋಗ್ಬೇಡಿ. ಅವ್ನ್ ದೊಡ್ಡ ಜೊಲ್ದನ ಮಗ. ಹೌದಾ? ಸೋಟ್ ಮುಗೀತು ಅಂದ್ರೆ ಸಾಕು, ವಿಜಯನಗರ JP ನಗರ ಓಡಾಡ್ತಾ ಇರ್ತಾನೆ. ನೀವೇನೇ ಆದ್ರೂ ನಾನ್ ಹೇಳೋ ಮಾತನ್ನೇನ್ ನಂಬೇಕು, ಆಯ್ತು. ಆಯ್ತಾ? ಟೇಕ್ ರೆಸ್ಟ್. ಐ ವಿಲ್ ಗೋಯಿಂಗ್. ಬಾಯ್. ಏನಂದ್ಲು? ಇನ್ನೊಂದು ಗಂಟೆ. ಏನಂದ್ಲು? ಏನಂತಾಳೆ ಮಗ, ನೀನ್ ಹೆಂಗ್ ಬೈದಿದ್ದೆ ಅದನ್ನೆಲ್ಲ ಹಂಗಂಗೆ ಹೇಳುತ್ತು. ಆದ್ರೆ ಕೊನೆಯಲ್ಲಿ ಒಂದು ಮಾತು ಹೇಳಿದ್ಲು ಕಣೋ. ಏನಂತ? ಬಹಳ ಬೇಜಾರಾಯ್ತು. ಏನಂತನೋ? ಬೇಡ ಬಿಡ್ರು. ಅಯ್ಯೋ ಹೇಳ. ನಿಮ್ ಫ್ರೆಂಡ್ಸ್ ಇದಾರಲ್ಲ ಇಬ್ರು, ನೋಡಕ್ ಒಳ್ಳೆ ಕಳ್ರಿದ್ದಂಗಿದ್ದಾರೆ ಅನ್ಬಿಟ್ಲು ಕಣೋ. ನನ್ನನ್ನು ಮಾತ್ರ ಹ್ಯಾಂಡ್ಸಮ್ ಆಗಿದ್ದೀರಿ ಅನ್ಬಿಟ್ಲು. ಅದಕ್ಕೆ ನೀನೇನಂದೆ? ಏನಂತೀನ, ನನ್ನ ಫ್ರೆಂಡ್ಸ್ ಅಂತವ್ರಲ್ಲ ನೋಡಿ, ನಾವು ಒಂದೇ ತಟ್ಟೆ ಇಡ್ಲಿ ತಿಂದನೇ ಇರ್ಬೋದು, ಆದ್ರೆ ಒಂದೇ ದಮ್ಮ 3 ಜನ ಹಂಚ್ಕಂಡ್ ಸೇದಿದ್ದೀವಿ ಅಂತ ಹೇಳ್ದೆ ಕಣ. ನಮ್ ಬಗ್ಗೆ ಮಾತಾಡಕ್ ಅವಳ್ಯಾರೋ? ಅವಳನ್ನ ಮನೆಯಿಂದ ಓಡಿಸ್ಬಿಡ್ತೀನಿ ಈಗ. ಯಾರ ನೀನು? ಮನೆಯಿಂದ ಆಚೆಗೆ ಹೋಗ್ತಾ ಗೀತಾ ಅವರೇ, ಹೇಳಿ. ನೀವು ನನ್ಗೆ ತುಂಬಾ ಇಷ್ಟ ಆಗ್ಬಿಟ್ರಿ. ಹಾ. ದೇವ್ರು ನನಗೆ ಆ ತರ ಫ್ರೆಂಡ್ಸ್ ನ ಕೊಡಬಾರ್ದಿತ್ತು. ಯಾಕೆ ನಗ್ತಾ ಇದ್ದೀರಾ? ಅಳ್ತಾ ಇದ್ದೀನಿ. ಅಳ್ತಾ ಇದ್ದೀರಾ? ಅಯ್ಯೋ, ಸಮಾಧಾನ ಮಾಡ್ಕೊಳ್ರಿ. ಬಟ್ಟೆ ಅಂದ್ಮೇಲೆ ಕಲೆ ಇರುತ್ತೆ, ಫ್ರೆಂಡ್ಸ್ ಅಂದ್ಮೇಲೆ ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ. ಆದ್ರೆ ನಿಮ್ಗೊಂದು ವಿಷಯ ಹೇಳ್ಬೇಕಾಗಿತ್ತು. ಹೇಳಿ. ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದಾಗ್ಲೇ ಆ ನಿಮ್ಮನ್ನ ಪ್ರೀತಿಸೋಕ್ ಶುರು ಮಾಡ್ಬಿಟ್ಟೆ. ನನ್ಗೂ ನಿಮಗೂ ನೀವಂದ್ರೆ ಇಷ್ಟ. ನೋಡಿ, ನಮ್ ಫ್ರೆಂಡ್ಸ್ ನ ಹೆಂಗಾದ್ರೂ ಮಾಡಿ ಹೊರಗಡೆ ಕಳಿಸ್ಬಿಡ್ತೀನಿ. ಎಲ್ಲರಿಗೂ ರೆಸ್ಟ್ ಮಾಡ್ತಾ ಇರ್ರಿ. ಆಯ್ತು. ಗೀತಾ, ಗೀತಾ, ಬಾಯ್ ಬಾಯ್. ಏನ್ ಗಾಂಚಲಿ ಕೊಡ ಅವಳಿಗೆ. ಏನ್ ಮಾಡ್ದೋ ನೀನು? ಚೆನ್ನಾಗಿ ಬೈದ್ ಬಂದಿದ್ದೀನಿ. ಹೌದು, ಎಲ್ಲ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ರೆ ಹೋಗಿಲ್ವಾ? ಅದ್ ಸರಿ, ನೀನು ಎಲ್ಲೋ ಹೋಗ್ತೀನಿ ಅಂತ ಹೇಳಿದಿಲ್ಲ, ಹೋಗಲ್ವಾ? ಅರ್ಜೆಂಟ್ ಕೆಲಸ ಇದೆ ಮಗ, ಈಗಲೇ ಹೊರಟೆ ನೋಡ ನಾನು. ಹೋಗುವ. ಅದ್ ಸರಿ, ತಾವೆಲ್ಲೂ ಹೋಗಲ್ವೋ? ಎಲ್ಲೋ ಹೋಗಲ್ಲ, ಯಾಕೋ ಮೈ ಕೈ ನೋಯ್ತಾ ಇದೆ ಕಣ. ನನಗೂ ಅಷ್ಟೇ ಕಣ, ಯಾಕೋ ಜ್ವರ. ಮುಚ್ಕೊಂಡು ಹಚ್ಕೋಬೇಕಂತ ನಡಿ. ಬಂದ್ಬಿಟ್ಟ. ಮನೇಲಿ ಯಾರು ಇಲ್ಲ. ಗೀತಾ ಅವ್ರೆ, ಬಾಗಲ್ ತೆಗಿರಿ. ಬನ್ನಿ, ಓಪನ್. ಗೀತಾ ಅವ್ರೆ, ಹಾ. ನಾನ್ ನಿಮ್ಗೊಂದು ಗಿಫ್ಟ್ ತಂದಿದ್ದೀನಿ.
ಅದನ್ನ ಏನು ಅಂತ ಕೇಳಿದ್ರೆ ನೀವು ಇಸ್ಕೋಬೇಕು. ಆಯ್ತು ಆಯ್ತು. ಗೀತವ್ರೆ, ಆ, ನಿಮ್ಗೊಂದು ವಿಷಯ ಗೊತ್ತಾ? ಹೇಳಿ. ನನ್ನ ಜೀವನ ಒಂದ್ ಅಕ್ಷರನೂ ಬರೆದಿರೋ ಬುಕ್ ಆಗಿತ್ತು. ನೀವು ಬಂದು ನನ್ನ ಎಲ್ಲಾ ಕೊರಗನ್ನು ನೀಗಿಸ್ಬಿಟ್ರಿ. ಹೌದಾ? ಎಂತ ಹೇಳ್ತಿದ್ದೀರಾ? ನಗ್ತಾ ಇದೀನಿ ಕಣ್ರಿ. ನೀವ್ ಹೇಗಿದ್ದೀರಾ, ನೀವೆಷ್ಟು ಒಳ್ಳೆಯವರು ಅಂತ ನಂಗೆ ಗೊತ್ತು. ನಿಮ್ಗೂ ಗೊತ್ತಾಗೋಯ್ತಾ? ಆ, ನನ್ಗೂ ಇಬ್ರು ಫ್ರೆಂಡ್ಸ್ ಇದಾರ ಕಣ್ರಿ. ಹಾ. ಅವ್ರಿಗೆ ಬಟ್ಟೆ ಕೊಟ್ಟೆ, ಹಾ. ಬ್ಲಡ್ ಕೊಟ್ಟೆ, ಹಾ. ಆದ್ರೆ ಅವ್ರು ನನಗೆ ಕೊಟ್ಟಿದ್ದು ಬರೀ ನೋವು ಮಾತ್ರ. ಅಯ್ಯೋ, ನೋಡಿ ನೀವೇನು ಯೋಚನೆ ಮಾಡ್ಬೇಡಿ, ನಿಮಗೋಸ್ಕರ ನಾನಿದ್ದೀನಪ್ಪ. ಥ್ಯಾಂಕ್ ಯು. ನನ್ನ ಫ್ರೆಂಡ್ ಬಂದ್ರು ಅನ್ಸುತ್ತೆ, ನಾನು ಇಲ್ಲೇ ಬಚ್ಚಿಟ್ಕೊಳ್ತೀನಿ. ಆಯ್ತು. ಅವ್ರಿಗೆ ಹೇಳ್ಬೇಡಿ. ಬನ್ನಿ ಒಳಗೆ. ಆಗೇಡೋ ಗೇಡೋ 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 ಆಗೇಡೋ ಗೇಡೋ ಗೇಡೋ ಆಗೇಡೋ ಗೇಡೋ ಗೇಡೋ ಆಗೇಡೋ ಗೇಡೋ ತಗೊಳ್ಳಿ. ನೋಡಿ, ನಿಮಗೋಸ್ಕರ ನನ್ನಿಬ್ರು ಸ್ನೇಹಿತರನ್ನೇ ಹೊರಗೆ ಕಳಿಸ್ಬಿಟ್ಟು ನಾನು ಬಂದಿದ್ದೀನಿ. ಹೌದಾ? ಸೋ ಸ್ವೀಟ್ ಆಫ್ ಯು. ಅಂದಂಗೆ ನಿಮ್ ಫ್ರೆಂಡ್ ರಾಮು ಹೆಂಗೆ? ಅವನ ಬಗ್ಗೆ ಹೆಸರೆತ್ಬೇಡ್ರಿ, ಸರಿ ಇಲ್ಲ ಅವನು. ಹೌದಾ? ಯಾಕೆ ಅವನ ಬಗ್ಗೆ ಮಾತಾಡಿ ನನ್ನ ನಾಲ್ಗೆ ಪವಿತ್ರತೆ ನಾನು ಹಾಳು ಮಾಡ್ಕೊಳ್ಳೆ? ಹೌದಾ? ನಿಮಗ್ ಗೊತ್ತಾ, ನಿಮಗ್ ಗೊತ್ತಾ, ಅವನ್ನ ನಾನು ಸ್ವಂತ ತಮ್ಮನ್ ತರ ನೋಡ್ಕೊಂಡೆ ಕಣ್ರಿ. ಆದ್ರೆ ಅವನ ಆ ಋಣ ತೀರಿಸ್ತಿಲ್ಲ. ಆದ್ರೆ ಅವನ ಅಂತದ್ ಏನ್ ಮಾಡ್ದ? ಮೋಸ 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 ಮಾಡ್ಬಿಟ್ಟ ಕಣ್ರಿ, ನಂಬಿಕೆ ದ್ರೋಹ ಮಾಡ್ಬಿಟ್ಟ. ಹೌದಾ? ನಾನೇನ್ ಮಾಡ್ಲಿ? ಮೋಸ್ಟ್ಲಿ ಆ ಜೊನ್ನನ ಮಗನೇ ಬಂದಿರ್ಬೇಕು ಅನ್ಸುತ್ತೆ. ನೋಡಿ, ನಾನಿಲ್ಲಿ ಇರೋದ ಹೇಳ್ಬೇಡಿ. ಇಲ್ಲಪ್ಪ, ನಾನಿಲ್ಲಿ ಮಂಟಡಿಲಿ ಅವಸ್ಕತೀನಿ. ಅಲ್ಲ ಅವನಂತಾನೆ. ಕೆಳಗಡೆ ಹೋಗ್ಬೇಡಿ, ಸೊಳ್ಳೆ ಇರುತ್ತೆ, ಸೊಳ್ಳೆ. ನಾನು ಅಲ್ಲಿಗೆ ಹೋಯ್ತೀನಿ. ಆಗೀಡ ಗೀಡ ಗೀಡ ಆಗೀಡ ಗೀಡ ಗೀಡ ಆಗೀಡ ಗೀಡ ಗೀಡ ಗೀಡು ಆಗೀಡು. ಯಾರು ಇದ್ದಾರಿದ್ದಾರಲ್ಲ? ಇಲ್ಲೂ ಇಲ್ಲ. ಇಲ್ಲ, ಇಲ್ಲಿ ಯಾರು ಇಲ್ಲ. ಯಾರು ಇಲ್ಲ. ನಾನ್ ಬೀರು ಓಪನ್ ಮಾಡಿದೆ, ಬೀರು ಬಾಕ್ಲು ಕ್ಲೋಸ್ ಆಗದೆ ಯಾರು ಮಾಡಿದ್ದು? ಅದಕ್ಕೆ ಕತೆ ಬಾಗ್ಲ ಹಾಕೊಂಡ್ಬಿಡ್ತು. ಅಯ್ಯೋ, ಈ ನನ್ನ ಮಗ ಬೇರೆ ಬಂದ್ಬಿಟ್ಟವನೆ. ನಾನು ಇಲ್ಲಿರೋದು ಹೇಳ್ಬಿಡಿ, ಕೆಳಗೆ ಅವಸ್ಕತೀನಿ. ಆಯ್ತು, ಬನ್ನಿ ಬನ್ನಿ. ಅಯ್ಯೋ, ಯಾಕೆ ಇಷ್ಟೊಂದು ಟೈರ್ಡ್ ಆಗಿದ್ದೀರಾ ನೀವು? ವಿಜಯನಗರಕ್ಕೆ ಹೋಗಿದ್ದೆ, ಟ್ರಾಫಿಕ್ ಜಾಮ್ ಆಗಿತ್ತು. ಹೌದಾ? ಅದಿರ್ಲಿ, ಇವು ಇಟ್ಕೊಳ್ಳಿ. ಥ್ಯಾಂಕ್ ಯು. ನಮ್ಮ ಫ್ರೆಂಡ್ಸ್ ಯಾರಾದ್ರೂ ಬಂದಿದ್ರಾ? ಇಲ್ಲಪ್ಪ. ಬರಲ್ಲ, ಯಾಕೆ? ನಾನೇ ಅವ್ರನ್ನ ದೂರ ಕಳಿಸಿದ್ದೆ. ಹೌದಾ? ನೋಡಿ, ನೀವಂದ್ರೆ ನನಗೆ ತುಂಬಾ ಇಷ್ಟ. ಇಷ್ಟನಾ? ನನ್ನ ಫ್ರೆಂಡ್ಸ್ ವಿಷಯ ಮಾತಾಡ್ಬೇಡಿ ನೀವು. ಆ ನನ್ನ ಮಕ್ಕಳನ್ನ. ಹೌದು, ನಿಮ್ ಫ್ರೆಂಡ್ಸ್ ತುಂಬಾ ಒಳ್ಳೆಯವ್ರಲ್ವಾ? ಅವ್ರ ಜನ್ಮಕ್ಕೆ ಬೆಂಕಿ ಹಾಕ. ಒಳ್ಳೆಯವರು ಅಂತೆ, ಒಳ್ಳೆಯವರು. ಅವ್ರ ವಿಷಯ ಮಾತಾಡ್ಬೇಡಿ ಕಣ್ರಿ. ನೋಡಿ, ನಾನ್ ನಿಮ್ಮನ್ನ ಇಷ್ಟಪಡ್ತೀನಿ, ನೀವು ನನ್ನ ಇಷ್ಟಪಡ್ತೀರಂತ ಫಸ್ಟ್ ಟೈಮ್ ನೋಡ್ದಾಗ್ಲೇ ನನಗೆ ಗೊತ್ತಾಯ್ತು. ನೋಡಿ ಗೀತಾ ಅವ್ರೆ, ಈ ಮನೆ ಮಾರಾದ್ರೂ ನಾವಿಬ್ರು ಮದುವೆ ಆಗ್ಬಿಡಣ. ಹೌದಾ? ಮನೆ ಮಾರಿ? ಏನ್ ನಿಮ್ಮ ಅಪ್ಪಂದು ಅನ್ಕೊಬಿಟ್ಟಿದ್ಯಾ ಮನೆ ಮಾರಕ್ಕೆ? ಇನ್ನೇ ನಿಮ್ಮ ಅಪ್ಪಂದು ಅನ್ಕೊಂಡಿದ್ಯಾ ಮಾರಕ್ಕೆ? ಈ ಮನೆ ನನ್ನ ಹೆಸರಲ್ಲಿದೆ ಕಣಲೆ. ನನಗಿಂತ ಮುಂಚೆನೆ ಇಬ್ರು ಬಂದಿದ್ದೀರೇನೋ? ನೋಡ್ರ, ನೀವೇನೇ ಮಾಡ್ಕೊಳ್ಳಿ, ಗೀತಾ ನನಗ್ ಬೇಕಷ್ಟೇ. ಆ ದೇವ್ರು ಗೀತನ್ನ ನನ್ನ ಹೆಸರಲ್ಲಿ ಹುಟ್ಟಿಸಿರೋದು, ನನಗಾಗಿ ಅವಳಿರೋದು. ಗೀತಾ ನನಗ್ ಬೇಕು, ನನಗ್ ಬೇಕು, ನನಗ್ ಬೇಕು, ನನಗ್ ಬೇಕು, ನನಗ್ ಬೇಕು. ಶಬಾಷ್ ಕಣ್ರು, ಶಬಾಷ್. ನಾ ಇಬ್ರು ಯಾವಾಗ್ಲೂ ಬೇರೆ ಆಗಲ್ಲ, ಚೆನ್ನಾಗಿರ್ತೀವಿ ಅಂತ ಕೊಚ್ಕೊಳ್ತಾ ಇದ್ರಿ. ಒಳ್ಳೆ ಬೀದಿ ನಾಯಿ ತರ ಕಚ್ಕೊಳ್ತಾ ಇದ್ದೀರಲ್ರು. ನಿಮ್ಮ ನಂಗೆ ಗೊತ್ತಿತ್ತು ಕೊಂಡ್ರು, ಹೀಗೆ ಆಗತ್ತೆ ಅಂತ ಗೊತ್ತಿತ್ತು. ಅದಕ್ಕೆ ಇವಳನ್ನ ಐಡಿಯಾ ಮಾಡಿ ಇಲ್ಲಿ ಕಳಿಸ್ದೆ. ನನ್ನನ್ನೇ ಅಸಹ್ಯ ಮಾಡ್ಬಿಟ್ರಲ್ಲ. ಏಯ್, ಯಾರೇ ನಾವುಗಳು ಬೇರೆ ಅಂತ ಅಂದಿದ್ದು? ನಾನೇ ಹೇಳ್ತಾ ಇದ್ದೀನಲ್ಲ. ನೀನು ಭ್ರಮೇಲ್ ಬದುಕ್ತಾ ಇದೀಯ. ಇವತ್ ಸಂಜೆ ಎಲ್ಲಾ ಕೂತಿ ಎಣ್ಣೆ ಹೊಡೆದು ಬಿಟ್ಟೋಗಿರೋರ್ಗೆಲ್ಲ ಬಾಯಿಗೆ ಬಂದಂಗ್ ಬೈಕೊಂಡು ಎಲ್ಲ ಒಂದಾಗಿರ್ತೀವಿ. ಯಾಕೆ ಹೇಳು? ಯಾಕೆ? ಬಿಕಾಸ್ ಮ್ಯಾನ್ ವಿಲ್ ಬಿ ಮ್ಯಾನ್. ಮೆನ್ ವಿಲ್ ಬಿ ಮೆನ್. ಏನ್ ಮೆಸೇಜ್, ಏನ್ ಇನ್ ಇವರು ಇದ್ರ ಬಗ್ಗೆ ನಾನೇನೇ ಕೇಳಲಿ? ಜಡ್ಜಸ್ ಇಲ್ವಾ ಅಲ್ಲಿ? ಅವ್ರು ಹೇಳಿ. ಗುರು ಸರ್, ಆಕ್ಚುಲಿ ಸ್ಟಾರ್ಟಿಂಗ್ ಇಂದ ಬ್ಯಾಚುಲರ್ ಫೀಲ್ ಇದೆ, ಅಲ್ಲಿ ತುಂಬಾ ನ್ಯಾಚುರಲ್ ಆಗಿತ್ತು.
ಪ್ರತಿಯೊಂದು ರೂಮಲ್ಲಿ ಇರುತ್ತೆ ಯೂಶುವಲಿ. ಖಂಡಿತ. ಒಬ್ಬ ಲೇಟಾಗಿ ಹೇಳೋದು, ಇನ್ನೊಬ್ಬ ಬೆಳಿಗ್ಗೆದ್ದು ಜಿಮ್ಮಿಂಗ್ ಮಾಡೋದು, ಇಟ್ಸ್ ತುಂಬಾ ನ್ಯಾಚುರಲ್ ಆಗಿರುತ್ತೆ. ದ ಆಂಬಿಯನ್ಸ್, ಟೋಟಲ್ ಆಂಬಿಯನ್ಸ್ ನನಗೆ ನನ್ನ ಹಳೆ ದಿನಗಳು ನೆನಪಾಯ್ತು. ಆ ಮೂರಲ್ಲಿ ನೀವ್ ಯಾವ್ದು ಸರ್? ಬೆಳಿಗ್ಗೆ ಬೇಗ ಹೇಳ್ತಿದೆ, ಎಲ್ಲರೂ ನೆಪ್ಪಿಸ್ತಾ ಇದೆ. ಪಕ್ಕಾ ಕ್ಯಾರೆಕ್ಟರ್ಸ್ ಅದು ಹಿಂಗೇ ಇರ್ತಾರೆ ಹೆಚ್ಚಾಗಿ ಹುಡುಗರು. ನಾನು ನೋಡಿದ ನಂತರ ನೋಡಿದಲ್ಲಿ ಎಲ್ಲ ನಾನು ಅವಳನ್ನ ಕೇರ್ ಮಾಡಲ್ಲ ಎಲ್ಲ ಇರುತ್ತೆ. ಅಲ್ಲಿ ಕಥೆನೇ ಬೇರೆ, ಫ್ರೆಂಡ್ಸ್ ಹತ್ರ ಹೇಳೋ ಕಥೆನೇ ಬೇರೆ, ಟೋಟಲ್ ಕಥೆ ಬೇರೆ ಇರುತ್ತೆ. ಅದು ತುಂಬಾ ನ್ಯಾಚುರಲ್ ಆಗಿ ಪೋರ್ಟ್ರೇ ಆಗಿದೆ. ನೀಲ ಅಮೇಸಿಂಗ್ ಪರ್ಫಾರ್ಮೆನ್ಸ್. I love the script and the total performance. I think whole package was very tight. Keep it up. ಶುಭ. ಥ್ಯಾಂಕ್ ಯು. ಮಾಯೂರಿ? ಸಚ್ ರಿಯಲಿಸ್ಟಿಕ್ ಆಕ್ಟ್ ಅಂದ್ರೆ ಇದು ನಿಜವಾಗ್ಲೂ ನಿಜಾನೇ. ಹೀಗೆ ಇದು ಎಲ್ಲ ಫ್ರೆಂಡ್ಸ್ ಏನ್ ಮಿಸ್ಟೇಕ್ ಇರುತ್ತೋ ಒಬ್ರಿಗೊಬ್ರು ಗೊತ್ತಿರುತ್ತೆ, ಆದ್ರೂ ಮಿಸ್ಟೇಕ್ ಮಾಡ್ತಾನೆ ಇರ್ತಾರೆ. ಅದು ಹೆಣ್ಮಕ್ಳು ವಿಚಾರ ಬಂದಾಗ ಸ್ವಲ್ಪ ಎಕ್ಸ್ಟ್ರಾ ಬಿಲ್ಡಪ್ಸ್ ಇರುತ್ತೆ. ಲೌಡ್ ಸ್ಪೀಕರ್ ಆನ್ ಇಟ್ ಮಾತಾಡೋದು, ಗುಂಪಲ್ಲಿದ್ದಾಗ ಏನೇ ಅನ್ನೋದು, ಆಮೇಲೆ ಪಕ್ಕದಲ್ಲಿ ಹೋದ್ಮೇಲೆ ಹೇಳಿ ಮೇಡಮ್ ಅನ್ನೋದು. ಸೊ ಇದೆಲ್ಲ ವೆರಿ ಕಾಮನ್. ಮೆನ್ ವಿಲ್ ರಿಯಲಿ ಬಿ ಮೆನ್. ಥ್ಯಾಂಕ್ ಯು ಮಯೂರಿ. ಸೊ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಿರಂಜನ್, ಹಬ್ಬಕ್ಕೆ ಏನ್ ಸ್ಪೆಷಲ್ಲು, ಏನ್ ಮಾಡ್ತೀರಿ ಅಂತೆಲ್ಲ ನೀವು ಕೇಳ್ತಾ ಇರ್ತೀರಾ. ನಿಮಗೋಸ್ಕರ ಈ ಹಬ್ಬದ ದಿನ ಅದ್ಭುತವಾಗಿ ನಿಮ್ಮೆಲ್ಲರನ್ನು ಎಂಟರ್ಟೈನ್ ಮಾಡೋದಕ್ಕೆ, ಅದ್ಭುತವಾಗಿ ಡ್ಯಾನ್ಸ್ ಮಾಡೋದಕ್ಕೆ ಬರ್ತಾರೆ ನನ್ನ ಸೀನಿಯರ್ ಸ್ಟೂಡೆಂಟ್ಸ್ ಆದ ನವೀನ್ ಅಂಡ್ ಚರಣ್. ಕಾಗೆ ಕಿರ್ಚ್ಬೇಕು, ಸಿಂಗರ್ ಹಾಡಬೇಕು, ಪ್ಲೇಯರ್ ಆಡ್ಬೇಕು. ಪ್ರಕೃತಿನಲ್ಲಿ ಕೆಲವೊಂದು ರೀತಿ ನೀತಿ ಅಂತ ಇರುತ್ತೆ, ಅದನ್ನ ಬದಲಾಯಿಸೋದು ಅಷ್ಟು ಸುಲಭ ಅಲ್ಲ. ಅಫ್ಕೋರ್ಸ್ ಮಾತು ಬದಲಾದ್ರೆ ಹೇಗಿರುತ್ತೆ ಈ ಸ್ಕಿಟ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ ರೀ, ಮದ್ವೆ ಆದಾಗ್ಲಿಂದ ಡ್ಯಾನ್ಸ್ ಮಾಡದೆ ಮರ್ತೋಗ್ಬಿಟ್ಟಿದೆ ರೀ. ಮದುವೆ ಆದ್ಮೇಲೆ ನಿನ್ ಗಂಡನ್ ಕುಣ್ಸಕ್ಕೆ ಟೈಮ್ ಇರಲ್ಲ ನಿನ್ಗೆ. ನಿನ್ಗೆ ಎಲ್ಲಿ ಕುಣಿಯಕ್ ಟೈಮ್ ಇರುತ್ತೆ? ಗಂಡಂದ್ರನ್ನ ನಾವೇನಾದ್ರೂ ಕುಣಿಸ್ಲಿಲ್ಲ ಅಂದ್ರೆ ನಮ್ ತಲೆ ಮೇಲೆ ಆ ಟಂಕಣ ಕರಣಕ್ಕಣ ಅಂತ ಕುಣ್ಬಿಡಲ್ವಾ? ಮದುವೆ ಮುಂಚೆ ಎಲ್ಲ ಹುಡುಗಿರುವೆ ಕೊರಿಯೋಗ್ರಾಫರ್ ಆಗಿರ್ತಾರೆ. ಮದುವೆ ಆಗ್ತಿದ್ದಂಗೆ ರಿಂಗ್ ಮಾಸ್ಟರ್ ಆಗ್ಬಿಡ್ತಾರೆ. ಆದ್ರೆ ಹುಡುಗರು ಹಂಗಲ್ಲ ಕಣೆ. ಮದುವೆಗೆ ಮುಂಚೆನೂ ಹುಲಿಗಳು, ಅದ್ರ ಕಾಡಲ್ಲಿ ಗರ್ಜಿಸ್ತಾ ಇರ್ತೀವಿ. ಮದುವೆ ಆದ್ಮೇಲೆ ಬೋನ್ ಒಳಗ್ ಗರ್ಜಿಸ್ತಾ ಇರ್ತೀವಿ ಅಷ್ಟೇ. ನೀವು ಹುಲಿನ ಯಾಕಂದ್ರೆ ಪುಟ್ಟ ಅಂದ್ರೆ ಎಲ್ಲ ನನ್ನ ಮಗ ಊಟ ಮಾಡಿ ಮಲಿಕೊಂಡವ್ನ್ರಿ. ಹೌದಾ? ಸೂಪರ್ ರೀ, ನಿಮ್ ಹತ್ರ ಒಂದ್ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಾಗಿತ್ರಿ. ನಿನ್ನೆ ಶಾಪಿಂಗ್ ಕಾಂಪ್ಲೆಕ್ಸ್ ಹೋಗಿದ್ದೀರಿ, ಒಂದ್ ಕಾಸ್ಟ್ಲಿ ನೆಕ್ಲೆಸ್ ಇತ್ತು. ನೀವು ಬೇಜಾರ್ ಮಾಡ್ಕೊಳ್ತೀರಾ ಅಂತ ತಗೊಳ್ದೆ ಹಂಗೆ ಬಂದ್ಬಿಟ್ಟೆ ರೀ. ಹೇಳ್ತಿ ಅಂದ್ರೆ ನೀನು ಕಡೆ ಸೂಪರ್ ಸೂಪರ್, ನೀನು ಸೂಪರ್. ಕಮ್ಮಿ ಇದ್ದಿತ್ತು ತಗೊಂಡ್ ಬಂದ್ಬಿಟ್ಟೆ. ಏನೋ 150 ರೂಪಾಯಿದ? ಇಲ್ಲ 3 ಲಕ್ಷ. 3 ಲಕ್ಷ ನಿನಗೆ ಕಮ್ಮಿ ಏನೇ? ಆ 3 ಲಕ್ಷ ಸಂಪಾದನೆ ಮಾಡ್ಬೇಕು ಅಂದ್ರೆ ನಾನು 3 ವರ್ಷ ಮಣ್ಣು ಹೊರ್ಬೇಕು. ನನ್ಗೋಸ್ಕರ ಒಂದ್ ತಿಂಗಳು 100 ಬಾಂಡ್ಲಿ ಮಣ್ಣು ಹೊತ್ರೆ ಏನಾಗಲ್ಲ ಬಿಡಿ. 3 ಬಾಂಡ್ಲಿ ಮಣ್ಣು ಒತ್ತಿ ಒತ್ತಿ ಕಿಡ್ನಿ ಸ್ಟೋನ್ ಆಗ್ಬಿಡ್ತು. ಅದಕ್ಕೆ ಅಲ್ವಾ 5,000 ಕಟ್ ಮಾಡಿರೋದು. ರೀ, ಇವತ್ತಿಂದ ಅಡಿಗೆ ಮಾಡಲ್ಲ, ಬಟ್ಟೆ ತೊಳೆಯಲ್ಲ, ಪಾತ್ರೆ ತೊಳೆಯಲ್ಲ, ನಿಮ್ಮ ಹತ್ರ ರೊಮ್ಯಾನ್ಸು ಮಾಡಲ್ಲ. ಮೊದ್ಲೇ ಹೇಳ್ದಲ್ಲ 3, ಅದನ್ನ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಲಸದವಳು ಇಟ್ಕೊಬಹುದು. ಕೊನೆದಾಗಿ ಹೇಳ್ದಲ್ಲ 4ನೇದು ರೊಮ್ಯಾನ್ಸ್ ಅಂತ, ಅದ್ ಮಾಡ್ಲಿಲ್ಲ ಅಂದ್ರೆ ಯಾರನ್ನೇ ಇಟ್ಕೊಳ್ಳಿ. ರೀ, ನೀವೇನಾದ್ರೂ ಹೇಳ್ರಿ, ನಂಗೆ ಸಂಬಳ ಬೇಕಂದ್ರೆ ಬೇಕು. ರೀ, ನಿಮ್ ಬಾಸು ನಿಮ್ಗೆ ಯಾಕೆ ಸಂಬಳ ಕೊಡ್ತಾರೆ? ಯಾಕೆ ಸಂಬಳ ಕೊಡ್ತಾರಂದ್ರೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ, ಸಂಬಳ ಕೊಡ್ತವ್ರೆ. ದಿನಕ್ಕೆ ಎಷ್ಟು ಅವ್ರು ಕೆಲಸ ಮಾಡ್ತೀರಾ ಹೇಳಿ? ನೋಡ್ತೀನಾ, ಬೆಳಿಗ್ಗೆ 10:30ಗೆ ಆಫೀಸ್ಗೆ ಕರೆಕ್ಟ್ ಆಗಿ ಹೋಗ್ತೀನಿ. 11:30 ತನಕ ಕಷ್ಟಪಟ್ಟು ಕೆಲಸ ಮಾಡ್ತೀನಾ. 11:30ಗೆ ಕಾಫಿ ಕುಡಿಯಕ್ ಹೋದವನು 12 ಗಂಟೆಗೆ ಬಂದು 1 ಗಂಟೆ ತನಕ ಒಳ್ಳೆ ದನ ನೋಡ್ದಂಗ್ ದುಡಿತಾ ಇರ್ತೀನಿ. 1 ಗಂಟೆ ಆಯ್ತಿದಂಗೆ ಊಟಕ್ಕೆ ಹೋಗಿ 2 ಗಂಟೆ ತನಕ ಊಟದ ಬಗ್ಗೆ ಏನೇನೋ ಮಾತಾಡ್ಕತ್ತೀವಿ. 2:30 ತನಕ ಒಂದು ಸಣ್ಣ ನಿದ್ದೆ ಅಪ್ಪ. 2:30ಯಿಂದ 3:30 ತನಕ ಒಳ್ಳೆ ನಾಯಿ ತರ ಕೆಲಸ ಮಾಡ್ತೀನಿ ಕಣೆ. 3:30ಗೆ ಕಾಫಿಗೆ ಹೋದ್ರೆ 4:15 ತನಕ ಹೋಗಿ 4:15ಗೆ ವಾಪಸ್ ಬಂದು 5 ಗಂಟೆ ತನಕ ದನ ದುಡ್ದಂಗ್ ದುಡಿತಾ ಇರ್ತೀನಿ. ಆಮೇಲೆ ಬಾಕ್ಸ್ ಎಲ್ಲ ಜೋಡಿಸ್ಕೊಂಡು ಎಲ್ಲರಿಗೂ ಬಾಯ್ ಅಂತ ಹೇಳ್ಬಿಟ್ಟು ಬರೋ ಗಂಟೆ 5 ಗಂಟೆ ಆಯ್ತದೆ. ಅಪ್ಪ, ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ. ಇವಳಾಗಿದ್ರೆ ನೆಣ ಕಸೋತಾಗ್ಬಿಟ್ಟಿರೋಳು. ಮಾಡ್ತೀರಾ? ಅಲ್ಲ ಸರ್, ದಿನದಲ್ಲಿ 2 ಗಂಟೆ ಕೆಲಸ ಮಾಡೋ ಇವ್ರಿಗೆ ESI PF ಅದು ಇದು ಅಂತ ಕೊಡ್ತಾ ಇರುವಾಗ ಕಷ್ಟಪಟ್ಟು ದಿನ ಮನೇಲಿ 16 ಗಂಟೆ ದುಡಿಯೋ ನಮ್ಗೆ ಇನ್ನೆಷ್ಟು ಬೇಡ ಸರ್? ಯಾಕೆ ಸರ್ ಕೊಡಲ್ಲ? ಸಮಾಧಾನ ಸರ್, ಇವ್ರೇನಾದ್ರು ಸಂಬಳ ಕೊಟ್ಟಿಲ್ಲ ಅಂದ್ರೆ ಎಲ್ರಿಗೂ, ಎಲ್ಲ ಗಂಡಂದ್ರಿಗೂ ಡೌನ್ ಡೌನ್ ಗಂಟ ಡೌನ್ 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 ಗಂಟ ಡೌನ್. ಒಂದು ಪುಟ್ಟ ಅಂದ್ರೆ ಮಗ ಉಪ್ಪಿಟ್ಟಾಗ್ಬಿಡ್ಬೇಕು. ರೀ, ನೀವೇನಾದ್ರು ಹೇಳ್ರಿ, ನನಗ್ ಸಂಬಳ ಬೇಕಂದ್ರೆ ಬೇಕಷ್ಟೇ ರೀ. ನಿನ್ಗೆ ಯಾಕೆ ಸಂಬಳ ಕೊಡ್ಬೇಕು? ಹೆಣ್ಣು ಒಂಥರ ಕಲ್ಪವೃಕ್ಷ ಇದ್ದಂಗೆ. ಮರ ಯಾವತ್ತಾದ್ರೂ ಸಂಬಳ ಕೇಳುತ್ತಾ? ಇಲ್ಲ. ಹೆಣ್ಣು ಒಂಥರ ಭೂಮಿ ತಾಯಿ ಇದ್ದಂಗೆ.
ಹೆಣ್ಣು ಒಂಥರ ಭೂಮ್ ತಾಯಿ ಇದ್ದಂಗೆ. ಭೂಮ್ ತಾಯಿಗೆ ಯಾವತ್ತಾದ್ರೂ ಸಂಬಳ ಕೇಳೈತಾ? ಇಲ್ಲ ರೀ. ಹೆಣ್ಣು ಒಂಥರ ಆಕಾಶ ಇದ್ದಂಗೆ. ಹೈ. ಮಳೆ ಬೆಳಕು ಇವೆಲ್ಲ ಸಂಬಳ ಕೇಳೈತಾ? ಇಲ್ಲ ರೀ. ಹಬ್ಬಕ್ಕೆ ಇಲ್ದೇ ಇರೋ ಸಂಬಳ ನಿನಗೆ ಯಾಕೆ? ನೀವೇನಾದ್ರೂ ಮಾಡ್ಕೊಳ್ರಿ, ನಾನ್ ಮಾಡೋ ಕೆಲ್ಸಕ್ಕೆ ಸಂಬಳ ಬೇಕಂದ್ರೆ ಬೇಕಷ್ಟೇ. ಯಾಕೆ ಹಿಂಗಾಡ್ತಾ ಇದ್ಯಾ? ಏನ್ ಕೆಲಸ ಮಾಡ್ತೀಯ ಅಂತ ನಿನ್ ಸಂಬಳ ಕೊಡ್ಬೇಕೆ? ಮನೆ ಗುಡ್ಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಎಲ್ಲ ಒಂದ್ ಕೆಲ್ಸನ? ಗಂಡು ಮಕ್ಳು ಯಾವ್ದಕ್ಕೂ ಕಮ್ಮಿ ಇಲ್ಲ ಅಮ್ಮ. ನಳ ಮಹಾರಾಜ ಗಂಡು ಎಷ್ಟು ಚೆನ್ನಾಗಿ ಅಡಿಗೆ ಮಾಡಲ್ಲ. ಬುದ್ಧಿವಂತದಲ್ಲಿ ಚಾಣಕ್ಯ, ಅವನು ಒಬ್ಬ ಗಂಡು. ಗಂಡಸು ಒಂದ್ಸತಿ ಪಂಚೆ ಎತ್ತಿ ಕಟ್ಬಿಟ್ರೆ ಮನೆ ಕೆಲ್ಸ ಎಲ್ಲ ಚಿಟ್ಕೆ ಒಡೆ ಹಾಸಲ್ ಮುಗಿಸ್ಬಿಡ್ತಾನೆ ತಿಳ್ಕೊ. ಏನೋ ಕೆಲ್ಸ ಚಿಟ್ಕೆ ಹೊಡೆಯೋ ಅಷ್ಟೊಳಗೆ ಪಂಚೆ ಕಟ್ಬಿಟ್ರೆ ಮಾಡ್ಬಿಡ್ತೀರಾ. ನಿಮ್ಗೊಂದು ವಿಷಯ ಗೊತ್ತೇನ್ರಿ? ಇಡೀ ಕರ್ನಾಟಕದ ಕಾಮಿಡಿ ಶೋ ಮಜಾ ಭಾರತ ಅನ್ನೋ ಶೋನ ಜಡ್ಜ್ ಮಾಡ್ತಾ ಇರೋದು ಒಂದು ಹೆಣ್ಣು, ಅದು ಮಯೂರಿ ಮೇಡಮ್. ನಿನ್ನ ಕಣ್ಣಿಗೆ ಏನ್ ಮಾಡಬೇಕು ಹೇಳಿ ಮತ್ತೆ ತಗದೆ ಪಕ್ಕದಲ್ಲಿ ನಮ್ ಗುರು ಕಿರಣ್ ಸರ್ ಗಂಡು ಕೂತಿಲ್ವಾ ರೀ, ನೀವೇನಾದ್ರೂ ಮಾಡ್ಕೊಳ್ರಿ, ನಿಮ್ಗೆ ಒಂದೇ ದಿನ ಟೈಮ್ ಇರೋದು. ಅಷ್ಟ್ರೊಳಗೆ ನೋಡಿ ಡಿಸೈಡ್ ಮಾಡಿ. ಇಲ್ಲ ಅಂದ್ರೆ ನಾನೊಂದು ತೀರ ನೀನೊಂದು ತೀರ ಮನಸ್ಸು ದೂರ ದೂರ. ಜೀವನ ನಡ್ಸಕ್ಕೆ ಹೆಂಡ್ತಿನೇ ಸಂಬಳ ಕೇಳ್ಬಿಟ್ರೆ ನಮ್ಮಂತ ಗಂಡಸರು ಎಲ್ಗ್ರಪ್ಪ ಹೋಗ್ಬೇಕು ಸರ್? ಹೇಳಿ ಸರ್ ನೀವೇ. ಅಲ್ಲ ಸರ್, ಗಂಡಸರ್ಗೆ ಏನ್ ಬೆಲೆನೇ ಇಲ್ವಾ? ಗಂಡಸರ್ಗೆ ಬೆಲೆನೇ ಇಲ್ವಾ? ಅದೇ ಒಂದು ಗಂಡು ಮಗು ಫ್ಯಾಮಿಲಿನ ಸಾಕ್ಬೇಕು ಅಂತ ಬ್ಯಾಗು ಬಟ್ಟೆ ಬರೆ ತಕೊಂಡ್ ಯಾವ್ದೋ ದೂರದ ಊರಿಗೆ ಹೋಗ್ಬೇಕಾದ್ರೆ ಫ್ಯಾಮಿಲಿಯಲ್ಲಿ ಒಬ್ಬ ನನ್ನ ಮಗ ಕಣ್ಣೀರ್ ಹಾಕಲ್ಲ. ಅದೇ ಒಂದು ಹುಡುಗಿನ ಮದುವೆ ಮಾಡಿ ಗಂಡನ ಮನೆ ಕಳಿಸ್ಬೇಕಾದ್ರೆ ಇಡೀ ಫ್ಯಾಮಿಲಿ ಏನೋ ಕಾಡಕ್ ಕಳ್ಸೋರ್ ತರ ಗೊಳಗೊಳೋ ಅಂತ ಅಳ್ತಾ ನಿಂತಿರ್ತಾರ. ಅದೇ ಒಂದು ಹೆಣ್ಣು ಹುಟ್ಟಿದ ತಕ್ಷಣ ಅಪ್ಪ ನೋಡ್ಕತ್ತಾರೆ, ಬೆಳೀತಾ ಇರ್ಬೇಕಾದ್ರೆ ಅಣ್ಣ ತಮ್ಮ ನೋಡ್ಕತ್ತಾರೆ, ಮದುವೆ ಆದ್ಮೇಲೆ ಗಂಡ ನೋಡ್ಕತ್ತಾರೆ, ವಯಸ್ಸಾದ್ಮೇಲೆ ಮಕ್ಕಳು ನೋಡ್ಕತ್ತಾರೆ. ಅದೇ ನಮ್ಮಂತ ಹುಡುಗರಿಗೆ ಯಾರು ಸರ್ ನೋಡ್ಕತ್ತಾರೆ? ಹುಟ್ಟದಾಗ ನಾವೇ ನೋಡ್ಕೊಬೇಕು, ಬೆಳೀತಾ ಇದ್ದಂಗೆ ಅಪ್ಪ ಅಮ್ಮನ್ ನೋಡ್ಕೊಬೇಕು, ಮದುವೆ ಆದ್ರೆ ಹೆಂಡ್ತಿ ನೋಡ್ಕೊಬೇಕು, ತಿರ್ಗಾ ಮಕ್ಕಳು ನೋಡ್ಕೊಬೇಕು. ಸಾಯ ತನಕ ಇವ್ರು ನೋಡ್ಕೊಂಡೆ ನಾವು ಸಾಯ್ಬೇಕು. ಕರೆಕ್ಟಾಗಿ ಹೇಳ್ತಾರೆ. ನಮ್ಮಂತ ಗಂಡಸರಿಗೆ ಬೆಲೆನೇ ಇಲ್ಲ. ಅಪ್ಪ ದೇವ್ರೆ, ನನ್ನ ಮನೆಯನ್ನು ಒಂದು ಮನೆ ಎರಡು ಬಾಗಿಲು ಮಾಡಬೇಕೆಂದು ಎಷ್ಟು ದಿನಗಳಿಂದ ಅಂದುಕೊಂಡಿದ್ದೆ. ನನಗೆ ಒಂದು ಕಷ್ಟವನ್ನು ಪರಿಹಾರ ಮಾಡಬಾರದೆ. ಭಕ್ತ ವಿರಂಜಣ್ಣ ಸುಮ್ನೆ ಕೂತ್ಕೋ. ಮೊದ್ಲೇ ಲೈಫಲ್ಲಿ ಡಿಸ್ಟರ್ಬ್ ಆಗಿದ್ದೀನಿ, ಈ ಮಧ್ಯೆ ಮಾತಾಡಿದ್ರೆ ಸ್ಕಿಟ್ ಅಲ್ಲೂ ಡಿಸ್ಟರ್ಬ್ ಆಗಲ್ವಾ? ಯಾವನ ಧೈರ್ಯ ಇದ್ರು ಮುಂದೆ ಬಂದ್ರಲ್ಲ. ಕರೆಕ್ಟಾಗಿ ಹಿಂದೆ ನೋಡೋ ಅಲ್ಲಿ. ಯಾರು ನೀವು? ನಾನು ನಿಮ್ಮ ಫ್ಯಾಮಿಲಿ ಗಾಡ್. ನಾನು ಫ್ಯಾಮಿಲಿನೇ ಕೊಚ್ಕೊ ಹೋಯ್ತೈತೆ, ಗಾಡ್ ತಕ್ಕಂತ ಏನ್ ಮಾಡ್ಲಿ? ಅಪ್ಪ ದೇವ್ರೆ, ಯಾರಾಗಿ ನನ್ನ ಕಷ್ಟದ ಪರಿಹಾರ ಮಾಡು. ನನ್ನ ಹೆಂಡತಿಗೆ ನಾನು ಏನು ಅಂತ ತೋರಿಸ್ಬೇಕು. ಸರಿ, ಅದಕ್ಕೀಗ ನನ್ನಿಂದ ಏನಾಗ್ಬೇಕು? ನಾಳೆ ಒಂದು ದಿನದ ಮಟ್ಟಿಗೆ ನಾನು ಹೆಣ್ಣಾಗ್ಬೇಕು, ಅವಳು ಗಂಡಾಗ್ಬೇಕು. ನನ್ನ ಕೆಲ್ಸಕ್ಕಿಂತ ಅವಳ ಕೆಲ್ಸ ಈಸಿ ಅಂತ ಮಾಡಿ ನಾನು ತೋರಿಸ್ಬೇಕು. ತುಂಬಾ ರಿಸ್ಕ್ ತಗೊಳ್ತಿದೀಯಾ, ಇನ್ನೊಮ್ಮೆ ಯೋಚಿಸಿ ಹೇಳು. ಅಪ್ಪ, ನನಗೆ ರಿಸ್ಕ್ ಅನ್ನೋದು ಈ ಟೀಗೆ ಹಚ್ಕೊಂಡ್ ತಿಂತಾರಲ್ಲ, ರಸ್ಕ್ ಇದ್ದಂಗೆ. ಆಗತ್ತಾ ಆಗಕ್ಕಿಲ್ವಾ? ನನಗೆ ಆಗಲ್ವಾ? ಸರಿ, ತಥಾಸ್ತು. ಲೈ, ಬೆಳಗಾಗಿ ಎಷ್ಟೊತ್ತಾಯ್ತು? ಕಾಫಿ ತಗೊಂಡ್ ಬಾರ. ತಗೋಬತ್ತೀನ್ರಿ. ಎಷ್ಟೊತ್ತು? ಬೇಗ ತಗೊಂಡ್ ಬಾ. ಕಾಫಿಲಿ ಉಪ್ಪೇ ಇಲ್ವಲೇ? ಅಲ್ಲ, ಸಕ್ಕರೆನೇ ಇಲ್ವಲೇ? ತಗೋಬತ್ತೀನ್ರಿ. ನೀರು ಸ್ನಾನ ಮಾಡಕ್ಕೆ ಇಟ್ಬಿಟ್ ಬಾ. ನೀರ್ ಇಡ್ಬೇಕಾ? ಬೇಡ, ಬಾಯ್ಲೆ. ಕೈ ಹೊತ್ತು ಜ್ವರ ಗೊತ್ತು. ಏಯ್, ಕಾಲು ಒತ್ತು ಅಂದಿದ್ದು ಕಾಲು ಎತ್ತಾ ಇದೆಯಲ್ಲೇ? ಸಾರಿ ರೀ. ಮಗ ಏನ್ ಮಾಡ್ತಾವನೆ? ಅಯ್ಯೋ, ಸ್ಕೂಲಿಗೆ ರೆಡಿಯಾಗಿ ಆಚೆ ಕಡೆ ಆಟ ಆಡ್ತಾ ಇದ್ದೀನಿ. ಎಷ್ಟ್ ಸರಿ ಹೇಳ್ತೀನಿ, ಆಚೆ ಕಡೆ ಆಟ ಆಡಕ್ ಬಿಡ್ಬೇಡ, ಒಳ್ಳೆ ತಿದ್ದಿ ಬುದ್ಧಿ ಹೇಳು ಅಂತ. ಹೇಳದ್ನಪ್ಪ, ಈ ಶ್ರಾವಣ ಕಳೆದು ಆಷಾಢ ಮುಗ್ದು ದೀಪಾವಳಿ ಬರೋ ಅಷ್ಟರಲ್ಲಿ ನನ್ ಮಗ ಟಾಪಲ್ ಬತ್ತಾನಂತೆ. ಬರ್ತಾನೆ. ಈ ಸರಿ ಅವ್ನ್ ಟಾಪ್ ಅಲ್ಲಿ ಬರೋತಿ ನಮ್ ಬಾಟಮ್ ಕಿತ್ಕೋ ಹೋಗಿರ್ತದೆ. ಏಯ್, ನಾನು ಆಫೀಸ್ಗೆ ಹೋಗ್ಬೇಕು, ರೆಡಿ ಆಗ್ತೀನಿ. ಬೇಗ ತಿಂಡಿ ರೆಡಿ ಮಾಡು. ಆಯ್ತ್ರಿ. ಆಯ್ತು. ಮನೇಲಿ ಯಾರು ಅಪ್ಪ ಅಮ್ಮನ ಸೌಂಡೇ ಇಲ್ಲ ಇವತ್ತು. ಎಲ್ಲ ಮನೆಯೊಳಗೂ ಅಪ್ಪ ಅಮ್ಮ ಇಷ್ಟೊಂದು ಸೈಲೆಂಟ್ ಆಗ್ಬಿಟ್ರೆ ಜೀವನದಲ್ಲಿ ಕಿಕ್ಕೇ ಇರಲ್ಲ. ಇರೋ ನಾನು ಏನ್ ಮಾಡ್ತೀನಿ ನೋಡಿ. ಈಗ ಲೆಟ್ರಿನ್ಗೆ ಹೋಗ್ಬೇಕಾ? ಆ ಕಡೆ ಹೋಗು, ಅಲ್ಲೇ ಹೋಗು. ಮತ್ತೇನು?
ನಿನ್ನಮ್ಮ ನಾನಲ್ಲ ಬತ್ತ ನೋಡು ಯಾರೇ ಅದೇನ್ ನಿನ್ ಮಗನ್ ಕಷ್ಟ ನೋಡ್ ಬಾಯಿಲೆ ಬಂದೇರಿ ಅಮ್ಮ ಏನು ಅಪ್ಪನ ಥರ ಆಡ್ತಾವಳಲ್ಲ. ಒಂದ್ ರಾತ್ರಿ ಕಳೆದು ಬೆಳಗ್ಗೆ ಆಗಿದ ತಕ್ಷಣ ಮನೆಯಲ್ಲಿ ಏನ್ ನಡೀತೆ ಅಂತಾನೆ ಗೊತ್ತಾಗಲ್ಲ. ಏನಪ್ಪ ಅಲ್ಲ ಏನಾಯ್ತು ಅಂತ ಏನಾಯ್ತು ಅಂತ ಹೇಳಪ್ಪ. ಅದು ಹಾ ಪಕ್ಕದ ಮನೆ ಆಂಟಿ ಅಯ್ಯೋ ಬಾಯಿಗೆ ಮಣ್ಣಾಕ ಅವಳಿಗೆ ಆಪಾಕ್ ಬಂದ್ ಚಾಪೆ ಸುತ್ಕೊಂಡ್ ಹೋಗ ಅವಳು ಕರಿನಾಗ್ರಾವ್ ಕಡಿಯ ಅವಳ ಕೈಯನ ಬಂದಿರೋದು ಮುಗ ಅನ್ನೋದು ಕಾಣತೆ ಹೊಡೆದವಳಲ್ಲ. ಏನಾಯ್ತು ಅಂತ ಏನಂದಪ್ಪ. ಸುಸು ಆಂಟಿ ಹೊಡೆದಿದ್ದು. ಅವಳ ಬಾಯಿಗೆ ಸಕ್ಕರೆ ಹಾಕ. ಅದು ಹಾ. ಸುಸು ಆಂಟಿ ಹೊಟ್ಟೆ ಇಷ್ಟು ದಪ್ಪ ಇತ್ತು. ಅದಕ್ಕೆ ಆಂಟಿ ಆಂಟಿ ನಿಮ್ ಹೊಟ್ಟೆಲಿ ಪಾಪು ಇದೆಯಾ ಅಂತ ಕೇಳ್ದೆ. ಇಲ್ಲ ಅಂದಿರ್ಬೇಕಲ್ಲ. ಇಲ್ಲ ಇದೆ ಅಂದ್ಲು. ಮತ್ತೆ ಪಾಪು ಒಳ್ಳೆ ಪಾಪುನಾ ಅಂತ ಕೇಳ್ದೆ. ಹಾ. ತುಂಬಾ ಒಳ್ಳೆ ಪಾಪು ಅಂದ್ಲು. ಹಾ. ಒಳ್ಳೆ ಪಾಪು ಅಂತೀರಾ ಯಾಕೆ ತಿಂದು ಬಿಟ್ಟಿದ್ದೀರಾ ಅಂತ ಕೇಳ್ದೆ. ಅದಕ್ಕೆ ನಿನಗೆ ನಾಯಿ ಕೊಡ್ದಂಗ್ ಕುಡಿಯೋದಲ್ಲ ಸಿಗದು ತೋಳ್ನ ಕಡಿಬೇಕಿತ್ತು. ಏನಂತ ಉಟ್ಬಿಟ್ಟಿದ್ಯಲ್ಲ ನನ್ನ ಹೊಟ್ಟೆಲಿಲ್ಲ. ಬಸ್ರಿ ಹೆಂಗ್ ಹತ್ರ ಹೋಗ್ಬಿಟ್ಟು ಪಾಪು ನುಂಗ್ಬಿಟ್ಟಿದ್ಯಲ್ಲ ಅಂತ ಕೇಳಿದ್ಯಲ್ಲ. ನಿನ್ಗೆ ಏನ್ ಬಂದ್ರೆ ತಗದು ಗೊತ್ತು. ತಿಂಡಿ ಏನ್ ಮಾಡಿದ್ಯಾ? ಉಪ್ಪಿಟ್ಟು. ಉಪ್ಪಿಟ್ಟು ರವಾ ಹಾಕಿರ್ತೀಯ, ಈರುಳ್ಳಿ ಹಚ್ಚಿರ್ತೀಯ, ಕರ್ಬೇವ್ ಹಾಕಿರ್ತೀಯ. ನಂಗದು ಬೇಡ. ನೂಡಲ್ಸ್ ಬೇಕು. ನೂಡಲ್ಸ್ ಇಲ್ಲ ಅದನ್ನೇ ತಿನ್ನು. ತಿಂಡಿ ಮಾಡಿದ್ಯೇನೆ ರೀ ತಗ ಬಂದರಿ. ತಗ ಬಾಬಾ ಎಷ್ಟೊತ್ತಿ ತಗೋಬತ್ತೀಯ ತಗೊಳ್ಳಿ ತಗಲೋ. ಇದೇನಿದು ಉಪ್ಪಿಟ್ಟ ಉಪ್ಪೇ ಇಲ್ಲ. ಅಯ್ಯೋ ರೀ ತಗ ಬಂದೇರಿ. ಏನ್ ಬೆಳಬೆಳಿಗ್ಗೆ ತಲೆ ಅಮ್ಮ ಏನಪ್ಪ ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ಯಾಕಪ್ಪ ಹೇಳಿದ್ದು ಅಪ್ಪ. ನನ್ಗೆ ಯಾಕೆ ಹಾಕಿದೆ? ನಂಗೆ ಬೇರೆ ನೂಡಲ್ಸ್ ಮಾಡ್ಕೊಡು. ಬೇರೆ ನೂಡಲ್ಸ್ ಎಲ್ಲಿ ಮಾಡೋಣ ಅದ ತಿರು ಸುಮ್ನೆ. ಹೊಡಿ ಇನ್ನೊಂದ್ ಎರಡೇ ಜಾಸ್ತಿ ಹೊಡಿ ಅವನ್ಗೆ. ನೀ ಹೇಳ್ದಟ್ಕಲ್ಲೇ ಹೊಡೆದ್ ಬಿಡ್ತಾರೆ. ನನ್ನ ಮಗ ಈ ಆಷಾಢ ಕಳ ಶ್ರಾವಣ ಮುಗಿದು ದೀಪಾವಳಿ ಬರಾಗ ಟಾಪಲ್ ಬತ್ತಂತೆ ಟಾಪಲ್ಲಿ. ಬರ್ತಾನೆ ಈ ಸರಿ ಜಡ್ಜಸ್ ಗ್ಯಾಲರಿ ಕಡೆಯಿಂದ ಓಡ್ ಬಂದ್ಬಿಡ್ತಾನೆ. ಮುಚ್ಕೊಂಡ್ ತಿನ್ನು. ಈ ಡೈಲಾಗ್ ಕೇಳ್ತಾ ಇದ್ದೇವೆ ಬೋಯ್ತಾ ಇದ್ದೇವೆ ಒಂದು ಗೊತ್ತಾಯ್ತಲ್ಲ. ಖರ್ಚಿಪ್ ತಗೊಂಬಾರೆ. ಅಯ್ಯೋ ಇರ್ರಿ ಬೆಳಗ್ಗೆಯಿಂದ ನನ್ನ ತಲೆ ಕೆಟ್ಟೋಗದೆ. ತಗೊಳ್ಳಿ ಹೋಗಿ. ಗೂಬೆ ಖರ್ಚಿಪ್ ತಗೊಂಬ ಅಂದ್ರೆ ಸೀರೆ ತಗೊಂಬಂದಿದ್ಯಲ್ಲ. ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಅಷ್ಟರೊಳಗೆ ಅಡಿಗೆನಾದ್ರೂ ಸರಿಯಾಗಿ ಮಾಡು. ಆಯ್ತು ಹೋಗಿದ್ ಬನ್ನಿ. ಯಾಕಪ್ಪ ನಾನ್ ಸ್ಕೂಲಿಗೆ ಹೋಗಲ್ಲ. ಯಾಕೆ ಐರನ್ ಮಾಡಿಲ್ಲ ಅದಕ್ಕೆ. ಎದೇಳಪ್ಪ ಮೇಲೆ ಐರನ್ ಮಾಡಿಕೊಡು. ಹಂಗಾದ್ರೆ ಹೋಗ್ಬೇಕು. ಯಾಕೆ ಕೊಡು ಸ್ಕೂಲ್ದು ನನಗೆ. ಬೆಳಿಗ್ಗೆ ನನ್ನ ಪ್ರಾಣ ತಿನ್ ಸಾಯ್ತಿಯಲ್ಲ ಇದಕ್ಕೆ ಹೋರಾಟಗೆ ಕೊಡ್ನಾಯಿ ಅವ್ರ ಅಪ್ಪನಾಗೆ ಹೋದ್ರ. ಏನ್ ಸಾರ್ ಹೆಂಗ್ಸರ್ಗೆ ಇಷ್ಟೊಂದು ಕಷ್ಟನಾ? ಭಕ್ತ ಸೋಲ್ ಒಪ್ಕೊಂಡ್ಯಾ? ಈಗ್ಲಾದ್ರೂ ಬದಲಾಗ್ತೀಯಾ? ಸೋಲೊಪ್ಗಳ ಮಗನೇ ಅಲ್ಲ ನಾನು. ಮೀಸೆ ಮೇಲೆ ಕೈ ಇಟ್ಕ ಬೆಳೆದ ವಂಶ ನಮ್ದು. ನೋ ಸೋಲೊಪ್ಗಳಲ್ಲ. ಅನುಭವಿಸು. ಅಯ್ಯೋ ಏನಿದು ಮನೇಲಿ ಇಷ್ಟೊಂದು ಕೆಲಸ ಇದೆಯಲ್ಲ ಎಲ್ಲ ನಾನೇ ಮಾಡ್ಬೇಕು. ಏನ್ರಿ ಲೇ ನಮ್ ಬಾಸು ನಮ್ಮನೆ ಅಡಿಗೆನ ಊಟ ಮಾಡ್ಬೇಕಂತೆ. ಅಡಿಗೆ ಮಾಡಿ ರೆಡಿ ಮಾಡೆ ಆಫೀಸ್ ಕಳ್ಸ್ಕೊಟ್ಬಿಡು. ನೋಡಿ ಇವಾಗ ಘಮ ಘಮ ನಂಗೆ ಅಡಿಗೆ ಮಾಡಿ ನಿಮ್ಮ ಮನೇಲಿ ಇಟ್ಟಿರ್ತೀನಿ. ಬನ್ನಿ ಈಗ ಬೇಗನೆ. ನನ್ನ ಗಂಡನ್ಗೆ ಚೆನ್ನಾಗಿ ಅಡಿಗೆ ಮಾಡ್ಕೊಬಿಟ್ರೆ ಅಷ್ಟೇ ಸಾಕಣಪ್ಪ. ಸುಸ್ತಾಗೋಗೈತೆ ನನಗೆ. ಹಲೋ ಏನ್ರಿ? ಲೇ ನಮ್ ಬಾಸು ಅವ್ರ ಮನೆ ಅಡಿಗೆನೆ ತಂದ್ಬಿಟ್ಟಿದ್ದಾರೆ ಆಫೀಸ್ಗೆ. ಊಟ ಬೇಡ ಕಣೆ. ಏಯ್ ನಿನಗೆ ಬೇಕು ಅಂದಾಗ ಮಾಡ್ಸಕ್ಕೆ ಬೇಡ ಅಂದ್ರೆ ಬಿಸಾಕಿದ್ದೇನು ಹೋಟ್ಲಾ? ಏಯ್ ಬಾಯಿ ಮುಚ್ಕೊಂಡು ಹೇಳ್ದಷ್ಟು ಮಾಡು. ಹಂಗೆ ಬಟ್ಟೆ ಎಲ್ಲ ಒಗ್ದಾಕ್ಬಿಡು. ನಾನು ಬಿಸ್ನೆಸ್ ಟೂರ್ ಹೋಗ್ಬೇಕು. ಏನ್ ಸರ್ ಇವನು ಒಳ್ಳೆ ನಾಯಿ ಆಡಿಸ್ತಂಗ ಆಡಿಸ್ತವನಲ್ಲ ಸರ್. ಅಯ್ಯೋ ಮನೇಲಿ ಏನು ಇಷ್ಟೊಂದು ಕೆಲಸ ಇದೆ. ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಈ ಹಾಳ ಆಫೀಸಲ್ಲಿ ಆ ಲ್ಯಾಗ್ ಮಂಜನ್ ಫೈಲ್ ಮೂವ್ ಮಾಡೋ ಅಷ್ಟ್ರೊಳಗೆ ಅಯ್ಯೋ ಸಾಕಾಗೋಯ್ತು. ಏಯ್ ಆಫೀಸಿಂದ ಕಷ್ಟಪಟ್ಟು ದುಡ್ಡು ಬಂದಿದ್ದೀನಿ. ಹೋಗಿ ಕಾಫಿ ಮಾಡ್ಕೊಂಬರಗೆ. ನಾ ಬೆಳಿಗ್ಗೆಯಿಂದ ಕೆಲಸ ಮಾಡಿ ನಡ ಎಲ್ಲ ನೋಯ್ತದೆ. ನೀವೇ ಮಾಡ್ಕೊ ಕುಡೀರಿ. ನನಗೆ ಹೋಗಿ ಕಾಫಿ ಮಾಡ್ಕೊಂಬರೋದು. ಆಯ್ತ್ರಿ. ಅಮ್ಮ ಹಾ ನಂಗೊಂದು ಊಷ್ಟು. ನೋಡಪ್ಪ ಊಷ್ಟಿಲ್ಲ ಬೋರಮ್ಮನ್ ಮಿಠಾಯಿ ಇದೆ ಕೊಡೋಣ. ಗೊರಮನ್ ಬಿಟ್ಟ ಹಾ ಹಾಲಕ್ಕಿರ್ತೀಯ, ಹಾ ಸಕ್ರೆ ತಪ್ಪು ಹಾಕಿರ್ತೀಯ.
ನಂಗದು ಬೇಡ ಊಷ್ಟೇ ಬೇಕು. ಏ ಊಷ್ಟಿಲ್ಲ ಅಂದ್ರೆ ಎಲ್ಲಿಂದ ತಂದ್ಕೊಂಡೆ ನಾನು ನಿನ್ಗೆ ಎಲ್ಲಿಂದ ತಂದ್ಕೊಂಡೆ ನಾನು ಇನ್ನೊಂದು ಡೇಟ್ ಹೊಡಿ ಅವ್ನಿಗೆ. ನೀ ಹೇಳ್ಬಿಟ್ಟೆ ಅಂತ ಹೊಡೆದು ಒಂದ್ ಮಗಿನ ಸಾಯಿಸ್ಬಿಡ್ತೀನಿ. ನನ್ನ ಮಗ ಈ ಆಸಡಕ ಶ್ರವಣ ಮುಗಿದು ದೀಪಾವಳಿ ಬರಾಗಟ್ಟ ಆಪಲ್ ಬತ್ತನೈತೆ. ಬರ್ತಾನೆ ಈ ಸರಿ ಕಂಟೆಸ್ಟೆಂಟ್ ಗ್ಯಾಲರಿ ಒಳಗಡೆನೆ ಬಂದ್ಬಿಡ್ತಾನೆ. ಏ, ಹೋಗ ಹೊಡಿಕೆ. ಯಾವ್ದಾರು ಪೋಸ್ಟ್ ಬಂದಿದ್ದೇನೆ ಬಂದದೆ ತಗೊಳ್ಳಿ. ಪೋಸ್ಟ್ ಕೊಡು ಅಂದ್ರೆ ಊಸ್ಟ್ ಕೊಟ್ಟಿದ್ಯಲ್ಲೇ. ಅಯ್ಯೋ ಈ ಬೆಳಗ್ಗೆಯಿಂದ ನಂಗೆ ತಲೆ ಕೆಟ್ಟೋಗ್ಬಿಟ್ಟಿದ್ದೀರಿ. ತಗೊಳ್ರಿ. ನಾನು ಆಫೀಸಲ್ಲೇ ಊಟ ಮಾಡ್ಕೊಂಡ್ ಬಂದಿದ್ದೀನಿ. ಹಾ. ಬೇಗ ಊಟ ಮಾಡ್ಕೊಂಡು ರೂಮಿಗೆ ಬಾ. ರೂಮಿಗೆ ಬಾ. ಎದ್ದೇಳ. ನಿದ್ದೆ ಬಂದಿದೆ ಹೋಗೋ ಎದ್ದಳಲ್ಲ. ನಿಮ್ಮ ಅವನು ನಾನು ಇಲ್ಲಿ ಮಲ್ಕೋಬೇಕು. ಎದ್ದೇಳ. ನಿದ್ದೆ ಬಂದಿದೆ ಹೋಗೋ ಎದ್ದಳಲ್ಲ. ಆಯ್ತಾನೆ. ಈಗ ಒಂದ್ ತೂತು ಬಾಯಿಗೆ ಆಗ್ತಾ ಇದೀನಿ, ಸುಮ್ನಿರು. ನಾನು ಊಟ ಮಾಡೋದ್ ಬೇಡ ಬಾ. ನನಗೆ ನೆಮ್ಮದಿಯಾಗಿ ಒಯ್ಯ ಅಣ್ಣನು ತಿನ್ನಕ್ ಬಿಡಕ್ಕಿಲ್ಲ. ಏನು ಬಂದ್ಯಾ? ಬಂದೆ. ಬಾ. ಬೆಳಗಿನ ಜಾವ ಒಳ್ಳೆ ಗ್ಯಾರೇಜ್ ಅಲ್ಲಿ ಗಾಡಿ ಇರೋ ತರ ಕಾಣ್ತೀಯ. ರಾತ್ರಿ ಆದ್ರೆ ಶೋರೂಮ್ ಪೀಸ್ ಗಾಡಿ ತರ ಕಾಣಿಸ್ತೀಯಲ್ಲೇ. ನೋಡು, ಬೆಳಗ್ಗೆಯಿಂದ ಕಟ್ಟೆ ದುಡ್ದಂಗ್ ದುಡ್ದು ಸುಸ್ತಾಗದೆ. ನನ್ ಕೈಲಿ ಆಗಲ್ಲ, ಸುಮ್ಮನಿಕೋ. ನನ್ ಕಷ್ಟ ಅರ್ಥ ಮಾಡ್ಕೊಳ್ಳಿ. ಅಯ್ಯೋ ನನ್ ಕಷ್ಟ ಅರ್ಥ ಮಾಡ್ಕೊಳ್ಳೋ ಮರೇನೆ. ನನ್ ಕೈಲಿ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ, ಸುಮ್ಮನಿಕೋತಾಗೆ. ನನ್ಗೆ ತಿರಿಕ ಮಾತಾಡ್ತೀಯಾ? ಈಗ ಒಳ್ಳೆ ಕೋಳಿ ಕೌಚಾಕ ನಂಗೆ ಕೌಚಾಕತಿ ನೋಡು. ಅಪ್ಪ ದೇವ್ರೇ ದೇವ್ರೇ ದೇವ್ರೇ. ಅಲ್ಲ, ಕರೀದೇ ಇದ್ರು ಗೊತ್ತಿದೆ. ಕರೀತಾ ಇದೀನಿ ಗೊತ್ತಾ ಇಲ್ವಲ್ಲಪ್ಪ. ಅಪ್ಪ ಸಾಕ್ ನಂಗೆ ಹೆಣ್ ಜನ್ಮ, ನನ್ ಗಂಡ್ ಜನ್ಮನೆ ಮಾಡ್ಬಿಡು. ನಿನ್ನ ಹೆಂಡತಿಗೆ ಪಾಠ ಕಲಿಸಿದ್ಯಾ ಭಕ್ತ? ಅಯ್ಯೋ ಪಾಠದ ಮನೆ ಹಾಳಾಗೋಗ್ಲಿ, ಯಾಕೆ ಕೊಟ್ಟೋಗ್ಲಿ. ಫಸ್ಟ್ ನನ್ ಗಂಡ ಜನ್ಮ ಮಾಡಪ್ಪ, ಗಂಡ ಜನ್ಮ ಮಾಡು. ಈಗ ಹೆಂಗಸರ ಕಷ್ಟ ಗೊತ್ತಾಯ್ತಾ? ಅದೆಷ್ಟೊತ್ತು ಹೇಳೋಣ ಗೊತ್ತಾಯ್ತು ಅಂತ. ಕೈ ಬಿಟ್ಟು ನಮ್ಮ ಮೊದ್ಲು ಹೆಂಗೆ ಗಂಡಿಸ್ತಾರ ಇದೆ ಹಂಗೆ ಮಾಡ್ಬಿಡು. ಅದು ಸಾಧ್ಯ ಇಲ್ಲ ಭಕ್ತ. ಯಾಕೆ? ರಾತ್ರಿ ನಡೆದಿರೋ ರಾಸಲೀಲೆಯಿಂದ ನೀನು ಗರ್ಭವತಿ ಆಗಿದ್ದೀಯಾ. ಇನ್ನು 10 ತಿಂಗಳು ನಿನ್ಗೆ ಇದೇ ಪಾತ್ರ ಕಂಟಿನ್ಯೂ ಆಗುತ್ತೆ. ನಂಗೆ ಅದೇನೋ ನಿನ್ನ ನೋಡಕ್ಕೆ ಒಂಥರ ಖುಷಿ. ತುಂಬಾ ಚೆನ್ನಾಗಿ ಕಾಣ್ತೇನೆ. ಹೌದಾ? ಒಟ್ಟಲ್ಲಿ ಈ ಅದಲು ಬದಲು ಸ್ಕಿಟ್ ಹೇಗಿದ್ದು ಗುರು ಸರ್? ಯಾಕಂದ್ರೆ ಲವ್ಲಿ ಕಾನ್ಸೆಪ್ಟು. ಐ ಹರ್ಡ್ ಶಿವಧ್ವಜ್ ಅವ್ರ ಕಾನ್ಸೆಪ್ಟ್ ಅಂತ ಗೊತ್ತಾಯ್ತು. ಫಸ್ಟ್ ಆಫ್ ಆಲ್ ಈ ಕಾನ್ಸೆಪ್ಟ್ ಮತ್ತೆ ಇದನ್ನು ಬರೆದವರಿಗೆ ಐ ಥಿಂಕ್ ವಿ ಹ್ಯಾವ್ ಟು ಗಿವ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಮೇಜರ್ ಸ್ಕಿಟ್ ಅಲ್ಲಿ ಕಾಮಿಡಿ ಥ್ರೂಔಟ್ ಇತ್ತು. ಬಟ್ ಆಕ್ಚುಲಿ ಕಾಮಿಡಿ ಜೊತೆ ಆ ಅಂಡರ್ಲೈನ್ ಇದೆಯಲ್ಲ, ಯಾವುದು ಪ್ರತಿಯೊಬ್ಬರಿಗೆ ಆಗುತ್ತೆ. ನನಗಿಂತ ಕೆಲಸದಲ್ಲೂ ಅಷ್ಟೇ, ಗಂಡ ಹೆಂಡತಿ ಆದ್ರೂ ಅಷ್ಟೇ, ನನಗಿಂತ ಇನ್ನೊಬ್ಬರ ಲೈಫ್ ಈಸಿ ಅಂತ ಆಗುತ್ತೆ. ಅಲ್ಲಿ ಹೋದಾಗ ಮಾತ್ರ ಕಷ್ಟ ಗೊತ್ತಾಗೋದು. ಅದು ತುಂಬಾ ಚೆನ್ನಾಗಿ ಡಿಪಿಕ್ಟ್ ಆಗಿದೆ. ಬಟ್ ಶಿವದು ಒಂದೇ ಪ್ರಾಬ್ಲಮ್ ಇತ್ತು ಕ್ಯಾರೆಕ್ಟರ್ ಅಲ್ಲಿ. ಮಗು ಕಾಲಲ್ಲಿ ಕೂದಲು ಸ್ವಲ್ಪ ಜಾಸ್ತಿ ಇತ್ತು ಕಾಣುತ್ತೆ. ತಾಯಿ ಯಾರು ಹೇಳಿ? ತಾಯಿ ಕಾಲಲ್ಲಿ ಜಾಸ್ತಿ ಇದೆಯಾ? ಜೀನ್ಸ್. ಆ ಸಂಬಳ ಕೇಳೋ ಕಾನ್ಸೆಪ್ಟ್ ಅದು 90% ಶಿವಧ್ವಜ್ ಹೆಂಡತಿಗೆ ಡೆಫಿನೆಟ್ ಆಗಿ ಕೇಳಿರ್ಬೇಕು ಶಿವಧ್ವಜ್ ಹತ್ರ. ಇಲ್ಲದ ಐಡಿಯಾ ಬರಲ್ಲ. ಅದು ಐಡಿಯಾ ವಾಸ್ ಆಲ್ಸೋ ಗುಡ್, ರೈಟಿಂಗ್ ವಾಸ್ ಗುಡ್ ಅಂಡ್ ನಿಮ್ಮ ಆಕ್ಟಿಂಗ್ ವಾಸ್ ಫ್ಯಾಂಟಾಸ್ಟಿಕ್. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ವೆರಿ ಮಚ್. ಬಟ್ ಮಯೂರಿ ಇಷ್ಟೊಂದು ನಗ್ತಾರ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಮಯೂರಿ ನಗದ್ ನೋಡೋದೇ ಒಂಥರ ಖುಷಿ. ನೀವು ಖುಷಿಯಾಗಿರ್ಲಿ ಅಂತ ನಾನು ನಗೋದು. ಸೊ ಸ್ಕ್ರಿಪ್ಟ್, ಅಮೇಝಿಂಗ್ ಸ್ಕ್ರಿಪ್ಟ್ ಸಿದ್ದು ಸರ್. ಸೊ ಐ ಟೋಟಲಿ ಲವ್ಡ್ ಇಟ್. ಅಷ್ಟೇ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ಕಲಾವಿದರು. ಶಿವು ಅವರೇ, ನಿಮ್ಮನ್ನ ನೋಡಿದ್ರೆ ನಿಮ್ಮನ್ನ ಹಿಡ್ಕೊಂಡು, ನಿಮ್ಮನ್ನ ಮುದ್ದಾಡಿ, ನಿಮ್ಮನ್ನ ಎತ್ಕೊಂಡು ಮನೆ ಕರ್ಕೊಂಡು ಹೋಗ್ಬೇಕನ್ಸ್ತದೆ. ಫುಲ್ ಹೇಳಿ. ಎತ್ತಿ ನಿಮ್ಮನ್ನ ಹಿಡ್ಕೊಂಡು ಎತ್ಕೊಂಡು ಹೇಳಿ ಬಾಮ ಎತ್ಕೊಂಡು ಕರ್ಕೊಂಡು ಹೋಗಿ. ನಿಮ್ ವೇಟ್ ಎಷ್ಟು? ಫಸ್ಟ್ ಇಟ್ಕೊಳ್ಳಿ, ಅವಳು ಎತ್ಕೊಳ್ಳಿ. 62. ಎತ್ಬಿಡ್ಲಾ? ಬನ್ನಿ. ಈಗ ಮಯೂರಿ ಶಿವನ ಹಿಡ್ಕೊಂಡು ಮುದ್ದಾಡಿ ಮುತ್ಕೊಟ್ಟು ಮಗು ಲವ್ಲಿ. ಥ್ಯಾಂಕ್ ಯು ವೆರಿ ಮಚ್. ಈಗ ನನ್ನ ಫೇವ್ರೆಟ್ ಸೆಗ್ಮೆಂಟ್ ಗುರು ಸರ್. ನಮ್ಗೆ ನೀವು ಸಿಕ್ಕಾಪಟ್ಟೆ ವೆರೈಟಿಗಳನ್ನ ಕೊಟ್ಟಿದ್ದೀರಾ. ಹಳೆ ಹಾಡು ಕೊಟ್ಟಿದ್ದೀರಾ, ಹೊಸ ಹಾಡು ಕೇಳಿಸಿದ್ದೀರಾ, ಹೊಸ ಹಾಡಲ್ಲಿ ಹಳೆ ಹಾಡು ಹಾಡಿದ್ದೀರಾ, ಹಳೆ ಹಾಡಲ್ಲಿ ಹೊಸ ಹಾಡನ್ನ ಮಿಕ್ಸ್ ಮಾಡಿ ಹಾಡಿದ್ದೀರಾ. ನಾಳೆ ನನ್ನ ಫೇವ್ರೆಟ್ ಹಬ್ಬ, ನಮ್ಮ ಮಾಮ ಬರೋ ಹಬ್ಬ
ಗಂಡು ಮಾಮ. ಸೊ ಹಾಗಾಗಿ ಗಣಪತಿ ಹಬ್ಬ ಅಂದ್ರೆ ಕುಣಿಯೋ ಹಬ್ಬ, ಸೆಲೆಬ್ರೇಷನ್, ಒಂಥರ ಹಬ್ಬ ಅದು. ಸೊ ಈ ಒಂದು ಸೆಲೆಬ್ರೇಷನ್ ಮಧ್ಯ ನಮ್ಮನ್ನ ಕುಣಿಸೋದಕ್ಕೆ ಗಣೇಶನ ಇಟ್ಕೊಂಡು ಯಾವ ಸಾಂಗ್ ಹಾಡ್ತೀರಾ? ಐ ಥಿಂಕ್ ಒಂದು ಹಾಡ್ತೀನಿ ವಿತ್ ಡ್ಯಾನ್ಸ್. ಹೌದಾ? ಓಕೆ, ಸೂಪರ್ ಸರ್. ಗಣಪತಿ ಬಪ್ಪ, ಗಣಪತಿ ಬಪ್ಪ, ಚಿಕ್ಕೆನಲ್ಲಿ ಬಿದ್ದ ದೊಡ್ಡ ಕೆರೆಲೆದ್ದ ಗಣೇಶನ್ಗೆ. ಸೂಪರ್ ಸರ್, ಸೂಪರ್. ಹಸುವಾಯ್ತು ಅಂತ ಹೋಟೆಲ್ಗೆ ಹೋಗ್ತೀವಿ, ರುಚಿ ರುಚಿಯಾದ ಊಟ ಮಾಡ್ತೀವಿ, ಬಿಲ್ ಕೊಟ್ಟು ಬರ್ತೀವಿ. ಇಲ್ಲೊಂದು ಹೋಟ್ಲ್ ಇದೆ, ಪಾ ಇಂಟರ್ನ್ಯಾಷನಲ್ ಹೋಟ್ಲು ಕಣ್ರಿ. ಊಟ ತಿಂಡಿ ಶುಚಿ ರುಚಿ ಅಬ್ಬಬ್ಬಬ್ಬಬ್ಬ ಎರಡು ಮಾತಿಲ್ಲ. ಜನ ತುಂಬಿ ತುಳುಕ್ತಾ ಇದಾರೆ ಈ ಹೋಟ್ಲಲ್ಲಿ, ನನಗ್ ಬೇಕು ನನಗ್ ಬೇಕು ನನಗ್ ಬೇಕು ಅಂತ. ಸೊ ಈ ಹಬ್ಬದ ದಿನ ಇಂಥ ಒಂದು ಒಳ್ಳೆ ಹೋಟೆಲ್ ಹೋಗಿ ನಾವು ನೀವು ಊಟ ಮಾಡ್ಕೊಂಡ್ ಬರೋಣ ಬನ್ನಿ. ಅಲ್ಲ ಓ ಹೇಳ್ ರಮೇಶ, ಅಯ್ಯೋ ನಮ್ಮ ಹೋಟೆಲ್ ಭಾಳ ಚಲೋ ನಡಕತೈತೆ. ನಮ್ಮ ಹೋಟೆಲ್ ಅಂದ್ರೆ ನಿಂಗೆ ಗೊತ್ತಲ್ಲ, ಒಂಥರ ದೊಡ್ಡ ಹೋಟೆಲ್, ಎಲ್ಲೆಲ್ಲಿಂದನೇ ಜನ ಬರ್ತಾರ. ಮೊನ್ನೆ ಫಾರಿನ್ ಇಂದ ಬಂದಿದ್ರು, ಅದ ಅಡ್ರೆಸ್ ಕೇಳಕಂತ ಬಂದಿದ್ರು, ಊಟ ಮಾಡ್ಸೆ ಕಳಿಸ್ಬಿಟ್ಟೆ. ಹಂಗ ನೋಡಿದ್ರ ನಮ್ದು ಈಗ ಒಂಥರ ಇಂಟರ್ನ್ಯಾಷನಲ್ ಹೋಟೆಲ್ ಆಗೈತ್ ನೋಡು. ಏನ ರಶ್? ಹಾ ಬಾಳ್ ರಶ್ ಐತಪ್ಪ, ಬಾಳ್ ರಶ್ ಐತಿ. ಥ್ಯಾಂಕ್ ಯು ಮೇಡಮ್, ವೆಲ್ಕಮ್ ಅಗೇನ್. ಚಿಲ್ಡ್ರೆ ನಾಳೆ ಕೊಡ್ತೀನಿ. ಅಯ್ಯೋ ಎಷ್ಟು ಬಿಸಿ ಅದೀನಿ ಅಂದ್ರೆ ನಾನು, ಇಲ್ಲ ನೋಡು ಬಿಲ್ ಇಸ್ಕೊಳ್ತಾನ ನಿನ್ನ ಹತ್ರ ಮಾತಾಡಕತ್ತೀನಿ. ಅಂದಂಗ ವೇಟ್ರಿಗೆ ಹೇಳಿದ್ನಲ್ಲ, ಏನ್ ಮಾಡ್ದಿ? ಕಳಿಸಿದ್ದಿ? ಎಲ್ಲದನಪ್ಪ, ಇನ್ನೂ ಬಂದೇ ಇಲ್ಲ. ಏನ ಅಡ್ರೆಸ್ ಹೇಳವಲ್ರ? ಕುಚ್ಬಾಳ್ ಇಂಟರ್ನ್ಯಾಷನಲ್ ಹೋಟೆಲ್ ಅಂತ ಕೇಳಿದ್ರೆ ಯಾರಾದ್ರೂ ಹೇಳ್ತಾರ. ಸೋಮಲಿಂಗನ ಗುಡಿ ಮ್ಯಾಲ ಬಂಗಾರ ಚಡಿ, ಮ್ಯಾಲ ಬಂಗಾರ ಚಡಿಯ, ಇದನ್ಯಾರ ಕಟ್ಟಿಸ್ಯಾರ ಹೊಸ ಗುಡಿ ಗೆಳತವ್ವ, ನೋಡಿ ಬರೋನು ನಡಿಯ. ನಮಸ್ಕಾರ ರೀ, ನನ್ನ ಹೆಸರು ಸಿದ್ಧ ಅಂತ. ನಮ್ಮ ರಮೇಶ್ ಅಣ್ಣರು ವೇಟರ್ ಕೆಲ್ಸಕ್ಕೆ ಹುಡುಕ್ಬೇಕನ್ನೋ ಅಂದಿದ್ರು, ಕಳ್ಸ್ಯಾರ. ಈ ಹೋಟೆಲ್ ಎಲ್ಲಿ ಐತೆ ಕಾಣವಲ್ದು ನೋಡ್ರಿ ಮೇಡಮ್. ಈ ಹೋಟೆಲ್ ಎಲ್ಲಿ ಇರ್ಬೋದು ಅಂತೀನಿ, ಯಾರನ್ನ ಕೇಳೋದು? ಅಲ್ಲೊಬ್ಬ ಒಂದು ದರಿದ್ರ ಮಸೂಡಿ ಮಾಡ್ಕೊಂಡು ನಿಂತ ಅಂತ ತಡ್ರಿ, ಅವನ್ನ ಕೇಳೋನು. ಏನ್ ತಗೊಳ್ತೀರಿ? ಏನ್ ಕೊಟ್ರು ತಗೋತೀವ್ರಿ. ಸದ್ಯಕ್ಕೆ ಚಾ ಕೊಡ್ರಿ. ಚಾ ಒಂದ ಸಾಕ, ಬೇರೆದೇನು ಬೇಡ? ಸದ್ಯ ಚಾ ಕೊಡ್ರಿ, ಆಮೇಲೆ ಚಿಕನ್ ಮಟನ್ ಬಿರಿಯಾನಿ ಆಮೇಲೆ ತಗೋತೀನಿ. ಯಾರ ಒಂದ್ ಚಾ ಬರ್ಲಿ. ಏನ್ ಕೆಂಪಗದಾನ ಓಮರಿಯ, ಇಡೀ ಬೆಳಕ ಅವಂದ ಅನ್ಸ್ತೈತಿ. ತಗೋರಿ. ಏನು ಇದ್ರ ನೊಣ ಸ್ವಿಮ್ಮಿಂಗ್ ಮಾಡಕತ್ತಾವಲ್ಲ, ನಿಮ್ ಮಾಲೀಕನ್ ಕರಿ. ಇಷ್ಟಕ್ಕ ಮಾಲೀಕ್ ಯಾಕ? ಬಿಡ್ರಿ, ಬ್ಯಾರೆ ಚಾ ತಗೊಂಡ್ಬರ್ತೀನಿ ಬಿಡ್ರಿ. ಕಂಪ್ಲೇಂಟ್ ಮಾಡಕ್ಕಲ್ಲ ಮರಯ, ಅದು ವೇಟರ್ ಕೆಲ್ಸಕ್ಕೆ ಹುಡುಕ್ಬೇಕ ಅಂದದ್ನಲ್ಲ, ಅದಕ್ ಬಂದೇನಿ. ವೇಟರ್ ಕೆಲಸ ಮಾಡಕ್ ಬಂದವ ನೀನು? ಹಂಗ ಕಾಣೋದಿಲ್ಲಲ್ಲ, ಎಲ್ಲಾರು ಹಂಗ ಅಂತಾರ ನೋಡು. ಹೀರೋ ಕಂಡಂಗ್ ಕಾಣ್ತೀನಿ, ನೀನು ಪಿಕ್ಚರ್ನಾಗ ಹೀರೋ ಜಾಬ್ ಮಾಡು ಅಂತಾರ ಎಲ್ಲ. ಭಯಕತಿ ಅನ್ಲಿ ಎತ್ತಾಳಲ್ಲ ಮ್ಯಾಲ. ಯಾಕ ಬುಡಕ್ ನೊಣ ಕಡಿತಾವ ನಮಗನ? ನಾನು ಈ ಹೋಟೆಲ್ ಮಾಲೀಕ. ಮಾಲೀಕ್ರ ಕರೆ ಹೇಳಕತ್ತೀರಿ? ಬರ್ರಿ 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 ಕುತ್ಕೊರಿ. ತಪ್ಪಾತ್ರಿ, ನೀವ್ ಹೇಳ್ರಿ, ಚಾ ಟೀ ಟಿಫಿನ್ ಏನ್ ಕೊಡ್ಲಿರಿ? ಏನು ಬೇಡ ಮಾಲೀಕ್ರ. ನಾ ಬಡುವದೇನ್ರಿ, ನಮ್ಮ ಅಪ್ಪ ಬಡುವದನ್ರಿ, ನಮ್ಮವ್ ಬಡುವದನ್ರಿ, ನಮ್ ತಂಗಿ ಬಡುವದನ್ರಿ. ನೀವ್ ಕೆಲ್ಸ ಕೊಡ್ಲಿಲ್ಲ ಅಂದ್ರೆ ನಾ ಸತ್ಬೇಕೇನ್ರಿ ಮಾಲೀಕ್ರ? ಕೆಲ್ಸ ಕೊಡ್ರಿ. ಕೊಟ್ಟೆ ಕೊಟ್ಟೆ, ಕಾಲ್ ಬಿಡ್ಲೆ ಕಾಲ್ ಬಿಡ್ಲೆ ಕಾಲ್ ಬಿಡು. ಯಾರಿಗ್ ಕೊಟ್ಟೆ ಅಂತ ಹೇಳ್ರಿ ಕಾಕ? ನಿನಗ ಕೊಟ್ಟಿನೋ ಮರಯ್ಯ, ಮತ್ತೆ ಯಾರಿಗ್ ಕೊಡ್ಲಿ? ನಿನ್ ಎರಡನೇ ಹೆಂಡತಿಗೆ ಪುಣ್ಯ ಬರ್ಲಿ ಕಾಕ. ಕಾಕ ನಾ ಏನ್ ಕೆಲ್ಸ ಮಾಡ್ಲಿ? ವೇಟರ್ ಕೆಲ್ಸ. ಮತ್ತು ವೇಟ್ ಮಾಡ್ಬೇಕ? ಇಷ್ಟೊತ್ತು ವೇಟ್ ಮಾಡಿದ್ದಲ್ದ ಮತ್ತು ವೇಟ್ ಮಾಡ್ಬೇಕ ನಾನು? ವೇಟರ್ ಕೆಲಸ ಅಂದ್ರ ಸರ್ವರ್ ಕೆಲಸ ಮಾಡ್ಬೇಕು, ಸಪ್ಲೈ ಮಾಡ್ಬೇಕು. ಆತ್ ಬಿಡ್ರಿ. ಪೇಮೆಂಟ್ ಎಷ್ಟ್ ಕೊಡ್ಲಿ? ಒಂದ ಸಲಕ ನನ್ನ ಬಡತನ ನಿರ್ಮೂಲನೆ ಆಗ್ಬಿಡ್ಬೇಕು ನೋಡ್ರಿ, ಹಂಗ್ ಕೊಡ್ರಿ ಪೇಮೆಂಟ್. ಕುತ್ಕೊಂಡು ಕೆಲಸ ಮಾಡ್ಬೇಕು. ನಾ ಎಷ್ಟು ಪೇಮೆಂಟ್ ಕೊಡ್ತೀನಿ ಅಷ್ಟೋ ತಗೋಬೇಕು, ತಿಳಿತಾ? ಆತ್ ಬಿಡ್ರಿ. ನಡಿ ಹೋಗಿ ಕೆಲಸ ಶುರು ಮಾಡು. ಏನ್ ಕೆಲಸ ಮಾಡೋದ್ರಿ? ಇಲ್ಲಿ ಒಂದು ಗಿರಾಕಿನ ಇಲ್ಲಲ್ಲ. ಹೌದಲ್ಲ, ಗಿರಾಕಿ ಬರೋ ತನಕ ನಿನಗೆ ಹೆಂಗ್ ಕೆಲಸ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಆತ್ ಹೇಳ್ರಿ. ಮೊದ್ಲ ಬಂದವ್ರಿಗೆಲ್ಲ ನಗ್ ನಗ್ತಾ ಸ್ವಾಗತ ಮಾಡ್ಬೇಕು. ಆಮೇಲೆ ಸರ್ ಏನ್ ಬೇಕು ಸರ್ ಅಂತ ಕೇಳ್ಬೇಕು. ಹುಡುಗಿಯಾರು ಬಂದ್ರ
ಹುಡುಗಿಯರ್ ಬಂದ್ರ ಮೇಡಮ್ ಏನ್ ಬೇಕು ಮೇಡಮ್ ಅಂತ ಕೇಳ್ಬೇಕು. ಇದು ನನ್ನ ಎಡಗೈನಾಗ ನಿಂಗೆ ಕೆಲಸ ರೀ ಇದು. ನೋಡು ಅವ್ರ ಏನೋ ಆರ್ಡರ್ ಮಾಡಿದ್ರು ನಗ್ನಗ್ತಾ ಸರ್ವ್ ಮಾಡ್ಬೇಕು. ಆತ್ ಬಿಡೋ ಕಾಕ, ನೋಡು ಒಂದ ಹೊಡ್ತಕ್ಕ ಮುಗಿಸ್ತೇನೆ ಎಲ್ಲ ಕೆಲಸ. ಅಲ್ಲಿ ನೋಡಿ ಯಾರ ಬಂದಂಗ ಆತು, ಓನಿ ಕೆಲಸ ಶುರು ಮಾಡ. ಈಗ ಏ ಆಗುದಿಲ್ಲ, ಮನೆ ಕಟ್ಟಿಸ್ಬೇಕ ಬೇಡ, ಆತಾತು. ಶುರು ಮಾಡಿ ಈಗಿಂದ ಈಗ. ಚೈನ ಕಾಲಾಗ ಹಾಕೊಂಡಿದಿ ನಡಿವಾಗ, ದೇವಲೋಕದಿಂದ ಅಪ್ಸರದರೆಗೆ ಇಳಿದು ಬಂದಂಗ ಮನಸಾರ ನಿನ್ನ ಬಾಳ ಚಂದ ನಗ್ತೀರಿ ನೀವು. ಇನ್ನೊಂದ್ಸರಿ ನಗ್ರಿ. ಬಾಳ ಚಂದ ನಗ್ತಾರ ನಿಂದ್ರಿ. ಇನ್ನೊಂದ್ಸರಿ ಲಾಸ್ಟ್ ಪ್ಲೀಸ್ ನನಗೋಸ್ಕರ. ಇನ್ನೊಂದ್ಸರಿ ಲಾಸ್ಟ್ ಪ್ಲೀಸ್ ಪ್ಲೀಸ್ ಕೂತ್ಕ. ಹಿಂಗ ನಗ್ತಾ ಇರ್ತೀವೋ ಅಥವಾ ಏನ್ ಬೇಕು ಅಂತ ಕೇಳ್ತೀವೋ? ಮತ್ತೇನೈತಪ್ಪ ಹೋಟೆಲ್ನಾಗ? ನೋಡ್ಬೇಕ್ರಿ. ಅಂದ್ರ ಮೆನು ಕಾರ್ಡ್ ನೋಡ್ಬೇಕ್ರಿ. ಇದ್ರಾಗ ನೋಡ್ರಿ ಏನ್ ಬೇಕು ಕೇಳ್ರಿ, ಎಲ್ಲಾ ತಂದು ಕೊಡ್ತೀನಿ. ಇದೇನು ಖಾಲಿ ಐತಿ? ತುಂಬುಸ್ರಿ, ಬಿಟ್ಟ ಸ್ಥಳ ತುಂಬಿರಿ. ಆಹಾ. ಏನ್ ಬೇಕು ಬರ್ರಿ, ಎಲ್ಲಾ ತಂದು ಕೊಡ್ತೀನಿ. ನನಗೊಂದ್ ಪನ್ನೀರ್ ಬಟರ್ ಮಸಾಲ. ಹಲೋ, ಇಲ್ಲದ್ದೆಲ್ಲ ಬರಿಬೇಡ್ರಿ. ಅಂದ್ರ ಹೋಟೆಲ್ದಾಗ ಇಲ್ಲದ್ದೆಲ್ಲ ಬರಿಬೇಡ್ರಿ ಅಂದೆ. ಮತ್ ಈಗರ ಏನ್ ಬರೆದ್ರು ತಂದು ಕೊಡ್ತೀನಿ ಅಂದಿ. ಹಂಗ ಮಾತಿಗೆ ಅಂದ್ಯಪ್ಪ. ಅಲ್ರಿ ಮೇಡಮ್, ನೀವು ಗಂಡ್ ಕೇಳಿದ್ದೆಲ್ಲ ಮಾಡಿ ಕೊಟ್ಟು ಬಿಡ್ತೀರ? ಮಾಡಿ ತಿಂದು ಹೋಗೋ ಬಾಡ್ಕೋ ಅಂತ ಹೇಳೋದಿಲ್ಲ. ನನಗ್ ದಿನ ಹಿಂಗ ಅಂತ ಅಳಿಕೆ ನಾ ಎಲ್ಲಂದಿ ನಿನ್ಗಂಗ ಅನ್ನಂಗಿಲ್ಲ. ನಾನು ಬೆಳಿಗ್ಗೆ ಎದ್ದುಗಳಕನ ಉಪ್ಪಿಟ್ಟು ಮಾಡ್ತಾಳ, ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಉಪ್ಪಿಟ್ಟ ಕಟ್ತಾಳ, ರಾತ್ರಿ ಬಂದ್ರು ಅದನ್ನ ಬಿಸಿ ಮಾಡಿ ಕೊಡ್ತಾಳ. ನನ್ ಜೀವನ ಪೂರ್ತಿ ಬರೀ ಉಪ್ಪಿಟ್ಟ ತಿನ್ನೋದಾಗೈತಿ. ಯಾವ್ದಿಲ್ಲ ಇದೆ. ನೀವ್ ಒಬ್ಬನೇ ಕೆಲ್ಸಕ್ಕೆ ಹೋಗ್ಯಾನ? ನಾನು ಮನ್ಯಾಗ ಅಡಿಗೆ ಗಿಡಿಗೆ ಎಲ್ಲ ಮಾಡೋದಿಲ್ಲ. ಎಲ್ಲ ಮಾಡಿ ನಾನು ನೀನು ಡ್ಯೂಟಿಗೆ ಹೋಗೋಷ್ಟ್ರಲ್ಲಿ ನಂದು 12 ಆಗಿಬಿಟ್ಟಿರ್ತೈತಿ. ಮಗ ಇಲ್ಲಿ ಕೂತಿ ಬಿಡಕ್ಕೆ ನಾನು ಒಬ್ಬನೇ ಡ್ಯೂಟಿ ಮಾಡೋದಕ್ಕೆ ಹೇಳಕ್ ಬರ್ತಾನೆ ನೀವು. ಕೊಂದು ಬಿಡ ಅವನ್ನ, ಒಡೆಯಲ್ಲಿ ಇಟ್ಟು ಬಿಡ್ತಾನೆ ನೀವು. ಪಾಪ ಅದ ಅಮಾಯಕ ಗಂಡ್ ಸಿಕ್ಕತ್ತಂತ ಕೊಂದ ಬಿಡ್ತೀಯಲ್ಲ. ನೋಡ್ರಿಲ್ಲ, ಹೋಟೆಲ್ನಾಗ ಕೌಟುಂಬಿಕ ಕಲಹ ಮಾಡಬಾರ್ದು, ರಾಜಕೀಯ ಮಾತಾಡಬಾರ್ದು, ಹೆಣ್ಮಕ್ಳಿಗೆ ಗೌರವ ಕೊಡ್ಬೇಕಾ? ನೋಡ್ರಿ ಅಲ್ಲಿ ಬೋರ್ಡ್ ಓದ್ರಿ. ಲೇ, ಇದೇನ್ ಹೋಟೆಲ ಇಲ್ಲ ಸತ್ಸಂಗ ಕಾರ್ಯಕ್ರಮನೋ? ಅಪ್ಪ ತಮ್ಮ, ಗಂಡ ಹೆಂಡತಿ ಜಗಳ ಮಾಡಬಾರ್ದು ಅಂತ ಹೇಳಿದೆ. ನೋಡ್ರಿ, ಜಗಳ ಮಾಡಬಾರ್ದು, ಇಬ್ರು ಕೈ ಕೈ ಮಿಲಾಯಿಸ್ರಿ. ನಾ ಮಿಲಾಯಿಸುದಿಲ್ಲ. ಎಲ್ಲದಕ್ಕೂ ಉದ್ದು ಬಿಡ್ತೇನೆ ಅಷ್ಟೇ. ಈಗ ನಾನು ಮಿಲಾಯಿಸ ಫಸ್ಟ್ ಜಗಳ ಯಾರು ತೆಗ್ದಾರ? ಅವನೇ ತೆಗ್ದಾನಿಲ್ಲ. ಅವನೇ ಬಂದು ಸಾರಿ ಕೇಳಂತೇಳ. ಇವನೇ ತಗೊಂಡು ಹೊಡೆದ್ ಬಿಡ ಅವನ. ಇದು ಯಾವ್ದಲ್ಲ ಇದು? ಇವನೇ ಕೈ ಮಿಲಾಯಿಸ. ನಾನ್ ಕೈ ಮಿಲಾಯಿಸೋದಿಲ್ಲ. ಒಲ್ಲೆ ನಾನ ಮಿಲಾಯಿಸ್ತೇನೆ. ಸೈಡ್ ಬಾರಲ್ಲಿ. ಸಾರಿ. ಏ ಸಾಕ್ ಬಿಡು ಮರ. ಒಂದ್ ನಿಮಿಷ ತಡಿಯೋ ಮರೆಯ. ಇದು ಯಾವ್ದಲ್ಲ ಇದು? ಅವ ಸಾಕಂದಿಲ್ಲ, ಮತ್ ಬಂದ ನೀವು ಇಲ್ಲಿ ತಪ್ಕೊಳಕ್. ಗಂಡನ್ಕಿಂತ ಕಂಡೋರ್ ಮಾತಾ ಜಾಸ್ತಿ ಕೇಳ್ತಾಳಿಕೆ. ಬಾ ಕೂತ್ಕ. ಕೆಂಪಿ ಕೆಂಪಗ ಅದಿಯಲ್ಲ ಅದಕ್ಕಂದೆ. ಕೂತು ಬಿಡಾಕಿನ. ಕೂತ್ಕೋರಿ. ಏನ್ ಕೊಡ್ಲಿರಿ? ಪುರಿ ವಾಸನೆ ಬರಕತ್ತೈತಿ. ಅದು ಪುರಿದಲ್ರಿ, ಇಲ್ಲ ಹಿಂದ್ಗಡೆ ಹೋಟೆಲ್ದು. ಮತ್ತ ಮಸಾಲ ದೋಸೆ ಹಿಟ್ ರುಬ್ಬಿಲ್ರಿ. ಒಡಿ ತೊಂಬ. ಉದ್ದಿನ ಬ್ಯಾಳಿಲ್ಲ. ಯಾಕಿಲ್ಲ? ಮಳಿ ಆಗಿಲ್ಲ. ಯಾಕ ಮಳೆ ಆಗಿಲ್ಲ? ದೇವ್ರ ಆಟ ಅದ ಉದ್ದಿನ ಬಾಳೆ ಯಾಕಿಲ್ಲ? ಅದ ಮಳಿ ಆಗಿಲ್ಲ ಅಂದೆಲ್ಲ. ಹಂಗಂದ್ರ ಉಪ್ಪಿಟ್ಟು ತಂದು ಬಿಡಿ. ರವಾದಾಗ ಹುಳ ಆಗ್ಯಾವ್ರಿ. ಕೇಸರಿ ಬಾತ್ ಸಕ್ರಿ ಇಲ್ಲ. ಯಾಕಿಲ್ಲ? ಶುಗರ್ ಫ್ಯಾಕ್ಟ್ರಿ ಬಂದ್ ಆಗ್ಯಾವ. ಯಾಕೆ ಬಂದಾಗ್ಯಾವ? ರೈತರು ಕಬ್ಬು ಕಳ್ಸಿಲ್ಲ. ಯಾಕೆ ಕಳ್ಸಿಲ್ಲ? ರೈತರು ಕಬ್ಬು ಬೆಳೆದಿಲ್ಲ. ಯಾಕೆ ಬೆಳ್ದಿಲ್ಲ? ಅದ ಹೇಳಿದ್ನಲ್ಲ ಮಳಿ ಆಗಿಲ್ಲ ಅಂತ. ಅಲ್ಲಿಬ್ರು ಬಂದ್ರಿ ಗಿರಾಕಿಗಳು. ನೀವ್ ಅಲ್ಲಿ ಮಟ್ಟ ಏನ್ರ ಮಜಾ ಮಾಡ್ತೀರಿ? ಏನಾರ ಮಾತಾಡೋದಿಲ್ಲ, ಕಾಮಿಡಿ ಆಗ್ಬಿಡ್ತೈತಿ. ಬರ್ರಿ 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 ಬರ್ರಿ. ಹಿಂಗ್ಯಾಕ್ ಮಾಡಕತ್ತಿಲ್ಲ? ನಮ್ಮ ಮಾಲ ಕೇಳ ನಗಬೇಕು ಅಂತ. ಯಾವ ಏನೈತಿ ತಿನ್ನೋದಕ್ಕ? ಮತ್ತು ಕುಂದ್ರು ಮರ್ಯ, ತಿನ್ನೋದ ಜೀವನ ಅಲ್ಲ. ಏನಿಲ್ಲ, ಕುತ್ಕರಿ ಕುತ್ಕರಿ ತರ್ತೀನಿ ಅಂತ ಅಂದೆ. ಏನ್ ಕೊಡ್ಲಿರಿ? ನೀರ್ ತಗೊಂಡ್ ಹೋಗು. ಜಳಕಕ್ಕ? ಅಲ್ಲ ಮರ್ಯ, ಕುಡಿಯಾಕ. ನೀರ್ ಕುಡಿಯಾಕ ಅಲ್ಲಿಂದ ಇಲ್ಲಿಗೆ ಬಂದ್ರಿ ಅಪ್ಪ. ಕೆಲಸ ಎಷ್ಟು ಮಾಡದೆ ಜುಟ್ಟು ಮಾಮ ಚಂದ ಮಾಡ್ತೀರಿ. ಎಲ್ಲದಕ್ಕೂ ಬಾಯ್ ಮಾಡ್ತೀಯ ಅಂದ್ರ ಏನ್ ನಡ್ಸಿಲಿ? ಇಲ್ಲೇನೈತಿ ನಡ್ಸಾಕ? ತಗೋ ನೀರ್ ಕುಡಿಲೆ. ಅವ್ರಲ್ಲ ನನಗೆ ತಂದಿಟ್ಟೆ. ಅವ್ರ ಅರ್ಧ ಕುಡ್ದ್ಯಾರ, ಇನ್ನ ಅರ್ಧ ಉಳಿಸ್ಯಾರ. ಉಳ್ದದ್ ನೀವ್ ಕುಡೀರಿ. ವೇಟಾರ್ ಬಂದೆ ಬಂದೆ. ಏನ್ರಿ ಬಾಯಿ ಒಣಗಾಕತ್ತ? ಒಂಚೂರು ತಿನ್ನಾಕ ಏನಾರ ಕೊಡು. ಹಲ್ಲಿ ಪಲ್ಯ ಕೊಡ್ಲಿರಿ. ಬಂದೆ ಬಂದೆ ಬಂದೆ. ಏನ್ ಕೊಡ್ಲಿರಿ? ಏನೈತೆ ನೋಡ್ಬೇಕ್ರಿ. ನೋಡ್ಬೇಕು ಅಂದ್ರೆ ಮೆನು ಕಾರ್ಡ್ ನೋಡ್ಬೇಕ್ರಿ ಅಂದೆ.
ಏನಿಲ್ಲ ಖಾಲಿ ಐತಿ ತುಂಬಸ್ರಿ ಬಿಟ್ಟ ಸ್ಥಳ ತುಂಬ್ರಿ. ಏನು ಮಾತಾಡ್ತಾನಿವ? ಏನಿಲ್ಲ, ಗಂಡ ಹೆಂಡತಿ ಜಗಳ ಮಾಡ ಬರ್ತಪ್ಪ, ಹೆಂಡತಿ ಕೊಟ್ಟ ಜಗಳ ಮಾಡ್ಕೊಂಡ್ ಬಂದಿರಲ್ಲ, ಹೊಂದ್ಕೊಂಡು ಹೋಗ್ಬೇಕು. ಬಾಯ್ಲಿ ತಡಿಪ, ಆಕೆ ಏನೋ ಕರೆಕತ್ತಾಳ, ಬಂದೆ. ಏನು ನಿಮ್ಮ ಓನರ್ನ ಕರಿ. ಕರಿ ಅಂದ್ರೆ ಎಣ್ಣೆಗೆ ಹಾಕಿ ಕರಿಲ, ಓ ಬರ್ರಿ ಅಣ್ಣ ಅಂತ ಕರಿಲೋ. ಓ ಬರ್ರಿ ಅಣ್ಣ ಅಂತ ಕರಿ. ಏ ವೇಟರ್, ವಾ ಬಾಯ್ಲೆ ಈಕಿ ಕ್ಯಾಂಪ್ ಕರಿಯಾಕತ್ತಾಳ, ಬಾ. ಬೂದಿ ಬಿಡೋಕಿನ ಮತ್ತಿನ ಗಿರಾಕಿ ಕರಿಯಾಕತ್ತಾಳ, ಬಾ ಅಂದೆ. ಬಾಯ್ಲೆ ವೇಟರ್, ಬಾಯ್ಲೆ. ಏನ್ ಬಿಲ್ ಕೊಡ್ಲೆ? ಏನು ಕೊಟ್ಟೆ ಇಲ್ಲಲ್ಲೋ. ಅದ ಅಲ್ಲಿವರೆಗೂ ಬಿಲ್ ಕೊಡ್ಲೆ ನಾ ಅಂದೆ. ಹ್ಮ್ ಮಾಡ್ರಿ, ನಮಸ್ಕಾರ ಇವ್ರಿಬ್ರಿಗೂ ಮಾಡ್ರಿ, ನಮಸ್ಕಾರ ಜುಟ್ಟುಗ್ ಮಾಡ್ರಿ, ನಮಸ್ಕಾರ ನಂಗ್ ಮಾಡ್ರಿ. ನಮಸ್ಕಾರ. ಇರ್ಲಿ ಇರ್ಲಿ, ಏನ್ ಬೇಕು? ಅವ್ರಲ್ಲ ಒಮ್ಮರೆ ಕರ್ದತಿ ಇವ್ರು. ನಮಸ್ಕಾರ ಸರ್. ಏ ಗೆಸ್ತಲ್ಲಿ ಮಾಡ್ತಿ, ಏನ್ ಬೇಕು ಅಂತ ಕೇಳ. ಏನ್ ಬೇಕು ಮೇಡಮ್? ಏನ್ ಕೇಳಿದ್ರು ಇಲ್ಲ ಅಂತನಲ್ರಿ ಅವ. ಯಾಕಂಗಂದಿ? ಅದಕ್ಕೆ ಇಲ್ಲದ್ದೆಲ್ಲ ಕೇಳಿದ್ರಿ ಇನ್ನೇನ್ ಮಾಡ್ಲಿರಿ? ಏನ್ ಬೇಕು ಮೇಡಮ್? ಪುರಿ ಬೇಕು ಸರ್ ನಿಮಗೆ? ಪುರಿ ಬೇಕು. ನಾ ಪುರಿ ತಗೊಂಡಿ, ನೀನು ಪುರಿನೇ ತಗೋ. ಲೇ, ನಾನು ಪುರಿನ ಹೇಳಿನಿ. ಪುರಿನೇ ಹೇಳಿದೆ. ಪುರಿ ಇವ್ರನ್ನ ಕೇಳ್ರಿ, ಇವ್ರನ್ನ ಕೇಳ್ರಿ. ಸರ್ ಏನ್ ಬೇಕು? ಅವ್ರೇನ್ ಹೇಳಿದ್ರು? ಪುರಿ. ನಮಗೂ ಪುರಿನ ತಗೊಂಬ. ಓಡ್ ಜಲ್ದಿ ಓಡು, ಟೈಮ್ ವೇಸ್ಟ್ ಮಾಡ್ಬೇಡ, ಓಡ ತಗೊಂಬರ್ಬೇಕು. ಮಾಲಕ್ರೆ, ನಮ್ ಹೋಟೆಲ್ದಾಗ ಪುರಿನ ಇಲ್ಲಲ್ಲ. ಯಾಕಿಲ್ಲ? ಹಿಟ್ಟೈತಿ, ಬಾಜಿ ಐತಿ, ಸಾಗು ಐತಿ, ಎಲ್ಲಾನು ಐತಿ. ಎಣ್ಣಿನ ಇಲ್ಲಲ್ಲ. ಮತ್ ನೀರಾಗ ಹಾಕಿ ಕರ್ದು ಕೊಡ್ಲೇನ ಪುರಿನ? ಮತ್ತೀಗ ಏನ್ ಮಾಡೋದು? ಐಡಿಯಾ ಮಾಡ್ಬೇಕು. ಬಾಯಿಲಿ ಐಡಿಯಾ ಮಾಡು. ಬಾಯಿಲಿ ಒಂದ್ ಕೆಲಸ ಮಾಡೋಣ. ಏನು? ಬಾಜು ಹೋಟೆಲ್ಗೆ ಹೋಗಿ ಪುರಿ ಪಾರ್ಸಲ್ ತಗೊಂಬರೋಣ. ಜಲ್ದಿ ಓಡ, ಟೈಮ್ ಮತ್ ನೀ ಏನ್ ಮಾಡ್ತಿ? ಇಲ್ಲಿ ನಿಂತ್ಕೊಂಡು ಇಬ್ರು ಕಾಯ್ತಿರ್ತೀನಿ. ಓಡ್ ಓಡ್, ಮತ್ತೆ ಆಕಿ ಕೆಲಸದಾಗ ಬಂದ್ಲಂತ ಆಕಿ ಕೂಡ ಟೈಮ್ ಪಾಸ್ ಮಾಡ್ಬೇಡ. ಮಾಲಕೊಬ್ಬ ಸರಿ ಇಲ್ಲಪ್ಪ ಮರ್ಯ. ಯಾವ್ದಲ್ಲ ಇದೆ? ಎಲ್ಲಿಗೆ ಬಂದವ ನಿಮ್ಮ ಓನರ್? ಪುರಿ ತರಕ. ಯಾಕೆ ಇಲ್ಲಿಲ್ಲೇನ? ಓ ಪುರಿ ಗೋಡೌನ್ ಆಗದವ್ರಿ, ಗೋಡೌನ್ನಿಂದ ತರಕ್ ಹೋಗ್ಯಾರ. ಇಲ್ಲೇ ಪುರಿ ಇಡಕ್ ಜಾಗ ಇಲ್ರಿ, ಅದಕ್ಕೆ ಅಲ್ಲಿಂದ ತರ್ತಾರ. ಮತ್ತ ಅಲ್ಲಿವರೆಗೂ ನಾವೇನ್ ಮಾಡೋನು? ನಾನ್ ರೆಡಿ. ಮ್ಯೂಸಿಕ್ ನಿಲ್ಸ ನಿಲ್ಸ. ತಗೋ 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 ತಗೋ. ಎಷ್ಟೊತ್ತಲೆ ಬರೋದು ಬಿಟ್ಲೇನ ಒಂದು. ಇನ್ನಮ್ಮಂಗ್ ಮಾಡಲ್ಲ. ಹಾ ಕರೆಕ್ಟ್ ಆಗಿ ಹೋಲಿ ಬಿಡು. ಜುಟ್ಟು ಮಮ್ಮ ಕ್ಯಾಚ್, ಕೆಂಪಡ ಕ್ಯಾಚ್, ಬಸಣ್ಣ ಕ್ಯಾಚ್, ಕೆಂಪಿ ನನ್ನ ಕೈಯಾಗ ಕೊಡು. ನೀವು ಹೇಳಿದ್ರೆ ಕೈಯಾಗಿ ಯಾಕ್ರಿ, ಬಾಯ ಮಾಡ್ರಿ ತಿನ್ನಿಸ್ಬಿಡ್ತೀನಿ. ಹೇಳಿದಷ್ಟು ಮಾಡು. ಏನ್ಲೇ ಇದು ಎಲ್ಲ ಪಾರ್ಸಲ್ ತಂದಿರಲ್ಲ? ಊಟ ಅದು ಇದು ಅಂತ ಲೆಕ್ಕ ಹಾಕ್ಬಾರ್ದಪ್ಪ. ಉಪ್ಪು ಹುಳಿ ಖಾರ ಅಂತ ಡಿಮ್ಯಾಂಡ್ ಮಾಡಿದ್ರೆ ಮನಿಂದ ಹೊರಗೆ ಹಾಕ್ಯಾರ, ಇಲ್ಲಿಂದ ಸುಡ್ಗಾಡಿ ಕಳಿಸ್ಬಿಡ್ತೇನೆ ನಾನು. ಟೈಮ್ ವೇಸ್ಟ್ ಮಾಡ್ಬೇಡ್ರಿ, ಬಡ ಬಡ ತಿನ್ರಿ, ಇಲ್ಲಾಂದ್ರೆ ಪಾರ್ಸಲ್ ತಗೊಂಡು ಮನೆಗೆ ಹೋಗ್ಬಿಡ್ರಿ. ಬಿಲ್ ಕೊಡ್ಲಿ ಅವ್ರಿ, ಬಡ ಬಡ ಕೊಡು. ಬೈಲಿ ಬೈಲಿ, ಇಲ್ಲಿ ಓನರ್ ನೀನಾ ಅವನ? ಬಿಲ್ ಕೊಡ. ಈ ಪೂರಿ 100 ರೂಪಾಯಿ? 100 ರೂಪಾಯಿ ಅಲ್ಲಿ ನೋಣ ಹೊಡಿಯೋ, ನೋಣ ಹೊಡಿಯೋ. ಏನಂದಿ? ಈ ಪೂರಿ 100 ರೂಪಾಯಿ? ಹ್ಞೂ ಮತ್ತ 50 ರೂಪಾಯಿ ಬಾಜು ಹೋಟೆಲ್ ನಮ್ಗ, ಇನ್ನು 50 ರೂಪಾಯಿ ನಮಗ ಲಾಭ ಪ್ಲಸ್ ಟ್ಯಾಕ್ಸ್. ನಿಮ್ಮದು 300 ರೂಪಾಯಿ, ಇವ್ರದ್ದು 300 ರೂಪಾಯಿ, ಮ್ಯಾಲ ನಂದು ಟಿಪ್ಸ್ 500 ರೂಪಾಯಿ. ಟಿಪ್ಸ್? ನೀ ಏನ್ ಕಿಸ್ತಿ ಅಂತ ಟಿಪ್ಸ್ ಕೊಡುನು. ನೀನು ಒಳ್ಳೆ ಸರ್ವಿಸ್ ಕೊಟ್ಟು ಅಡ್ವೈಸ್ ಕೊಟ್ಟು ಎಂಟರ್ಟೈನ್ಮೆಂಟ್ ಕೊಟ್ಟಿಲ್ಲ ನಾನು. ಇದು ಒಳ್ಳೆ ಸರ್ವಿಸ್ ಏನೋ, ಇದು ಒಳ್ಳೆ ಸರ್ವಿಸ್ ಇದು. ಯಾವ್ದು ಕೊಟ್ಟಿ ನೀವು ಒಳ್ಳೆ ಸರ್ವಿಸ್? ಜುಟ್ಟು ಮಾಮ ಹೊಡಿ ಅವನ್, ಬಿಡ್ಬೇಡ ಹೊಡಿ ಅವನು. ಡೈಲಾಗ್ ಹೇಳಿಗ ಏನ್ ಒಳ್ಳೆ ಸರ್ವಿಸ್ ಕೊಟ್ಟಿನಿ? ನಾವು ಒಳ್ಳೆ ಸರ್ವಿಸ್ ಕೊಟ್ಟಿಲ್ಲ ಅಂತ ಹೆಂಗ್ ನಮ್ ಕೊರಳು ಪಟ್ಟಿ ಹಿಡಿದು ಕೇಳ್ತಿರೋ, ಹಂಗ ನೀವು ಆರ್ಚಿದ MLA ಗಳು, MP ಗಳು, ರಾಜಕಾರಣಿಗಳು ಒಳ್ಳೆ ಸರ್ವಿಸ್ ಕೊಡ್ಲಿಲ್ಲ ಅಂದ್ರ ಯಾಕ್ರಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಿ? ಯಾಕೆ ಹೇಳು? ನಿಮ್ಮಂತವ್ರೆಲ್ಲ ಸೇರಿ ಪ್ರಶ್ನೆ ಮಾಡೋ ಧೈರ್ಯ ಕಳ್ಕೊಂಡಿದ್ ಕಣ. MA PhD ಮಾಡಿರೋ ನಾನು ಈ ಹೋಟೆಲ್ನಾಗ ನಿಂತ್ಕೊಂಡು ಇವತ್ತ ಸಪ್ಲೈಯರ್ ಕೆಲಸ ಮಾಡೋಂಗಾಗೈತಿ. ಸಾಹಿತ್ಯದ ಬಗ್ಗೆ, ಕಲೆ ಬಗ್ಗೆ, ದೇಶದ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಬೇಕಾಗಿರೋ ನಾನು ಇವತ್ತ ಈ ಪೂರಿ ಬಾಜಿ ಚಟ್ನಿ ಬಗ್ಗೆ ಚಿಂತೆ ಮಾಡೋಂಗಾಗೈತಿ. ಯಾಕೆ ಹೇಳು? ಯಾಕೆ ಹೇಳ್ರಿ? ಯಾಕಂದ್ರೆ ನೀವ್ ಯಾರನ್ನೂ ಪ್ರಶ್ನೆ ಮಾಡಂಗಿಲ್ಲ. ಇವತ್ತ ಹೋಗಿ ಆ ರಾಜಕಾರಣ ಯಾಕೆ ಒಳ್ಳೆ ಸರ್ವಿಸ್ ಮಾಡಿಲ್ಲ ಅಂತ ಪ್ರಶ್ನೆ ಕೇಳ್ರಿ, ಎಲ್ಲ ಒಳ್ಳೇದಾಕೈತಿ. ಓಕೆ ಬರೀಲಿಲ್ಲ, ನಂಗೆ ಟಿಪ್ಸ್ ಕೊಡ್ರಿ. ಇಷ್ಟೊತ್ತು ಟಿಪ್ಸ್ ಕೊಟ್ನಲ್ಲ ಅದಕ್ಕೆ.
ಅಲ್ಲ ಪೂರಿ ತಂದು ಕೇಳಿದ್ರೆ ಬಾಜುಕಿಂದ ತಂದು ಕೊಡ್ತೀರಿ ಅಂತೀರಿ, ಏನೋ ಕೇಳಿದ್ರೆ ಏನೋ ಕೊಡ್ತೀರಿ, ಹೇಳ್ರಿ. ಚಿಲ್ಲರ್ ಸರ್ ಟಿಪ್ಸ್ ಕೊಡ್ಲೇನಾ? ಕೊಡ್ರಿ ಸರ್. ನಿಮ್ಮ ಮೆಸೇಜ್ ತುಂಬಾ ಚಲೋ ಕೊಟ್ರಿ, ಥ್ಯಾಂಕ್ ಯು ಸರ್. ಕಡಿಯಾಗಿ ಅದ್ರಿ ಭಾಷೆ ಸೊಗಡಿತ್ತು. ಅವ್ರು ನಿಮ್ಮನ್ನ ಪ್ರಶ್ನೆ ಕೇಳಿರ್ತಾನೆ, ಇನ್ನೊಬ್ರಿಗೆ ಬುದ್ಧಿ ಹೇಳೋ ಮೊದಲು ನೀವು ಅದನ್ನ ಕರೆಕ್ಟ್ ಉತ್ತರಿಸ್ಬೇಕು ತಾನೆ. ಬಡಿರೆ ಚಪ್ಪಾಳೆ, ಅದು ಮ್ಯಾಟ್ರ್. ಆಮೇಲೆ ರಾಜಕಾರಣಿಗಳು ಮಾಡೋದು ಇದನ್ನೇ, ಒಂದ್ ಕಡೆ ಆರ್ಡರ್ ಕೊಟ್ರೆ ಅಲ್ಲಿ ಮಾಡಿದ್ರೆ ಚೀಪ್ ಆಗುತ್ತೆ, ಅದಕ್ಕೆ ಕಮಿಷನ್ ತಕೊಂಡು ಇನ್ನೊಂದು ಕಡೆಯಿಂದ ತಂದು ಅವರ ಮಾರ್ಜಿನ್ ಇಟ್ಕೊಂಡು ಇನ್ನೊಂದು ಕಡೆ ಕೊಡೋದು. ರಾಜಕಾರಣಿಗಳು ಅದೇ ತಾನೇ ಮಾಡೋದು. ಮೆಸೇಜ್ ಎಕ್ಸಲೆಂಟ್ ಮೆಸೇಜ್. ಆಮೇಲೆ ಮೆಂಟರ್ ಯಶವಂತ್ ವೆರಿ ಗುಡ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಯಾವತ್ತು ಪರ್ಫಾರ್ಮೆನ್ಸ್ ಅಲ್ಲಿ ಸ್ಟ್ರೆಸ್ ಅಥವಾ ಸ್ಟ್ರೈನ್ ಇರಬಾರ್ದು, ಅದು ಹೋಗ್ತಾ ಇರ್ಬೇಕು. ನನಗೆ ನಿಮ್ಗೆ ಚೆನ್ನಾಗಿತ್ತು. ಬಸ್ಸು ಇಸ್ ಎಕ್ಸಲಿಂಗ್, ತುಂಬಾ ಚೆನ್ನಾಗಿ ಕ್ಯಾರಿ ಮಾಡ್ತೀರಾ ನಿಮ್ಮ ಕ್ಯಾರೆಕ್ಟರ್ನ. ಆನ್ ದಿ ಹೋಲ್ ಇಟ್ ವಾಸ್ ಗುಡ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮಯೂರಿ? ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಅಫ್ಕೋರ್ಸ್ ಈ ಎಂಟೈರ್ ಆ್ಯಕ್ಟ್ ನಮ್ಮ ಹುಬ್ಳಿ ಕಡೆ ಅಲ್ರಿ ಭಾಳ ಖುಷಿ ಆದದ್ರ. ಯಾಕ್ರಿ ಬಸಣ್ಣರ ನೀವು ಸೌಕರ್ಯ ಹೋದಲ್ರಿ, ನಮ್ಮ ಹೋಟೆಲ್ ರೀ ಇದು, ಇಲ್ಲಿ ಒಂದು ಬಡದ್ರ ರೊಟ್ಟಿ ಸಿಗಂಗಿಲ್ಲೇನ್ರಿ? ಹಾ ಯಾಕ್ರಿ ಅಣ್ಣಾರ? ಎಲ್ಲ ಸಿಗತ್ರಿ, ಹಾ ಅವ್ನ್ ಬಂದಿದ್ದಕ್ಕ ಏನು ಸಿಗವಲ್ದು. ಹಂಗನ್ರಿ. ಅಂಡ್ ಮಂಜು ಅವರೇ ಆಫ್ ಕೋರ್ಸ್ ಎಂಟೈರ್ ಸ್ಕಿಟ್ ನ ಒಂದ್ ರೀತಿ ಬ್ಯಾಲೆನ್ಸ್ ಮಾಡ್ತಿದ್ರಿ ನೀವು. ಎಲ್ಲಾ ಇಶ್ಯೂಸ್ ನ ನಿಮ್ಮ ತಲೆ ಮೇಲೆ ಇಟ್ಕೊಂಡು ಏನಂತಾರೆ ಬ್ಯಾಲೆನ್ಸ್ ಮಾಡ್ತಿದ್ರಿ. ಸೊ ಆ ಒಂದು ಪರದಾಟ ತುಂಬಾ ಚೆನ್ನಾಗಿತ್ತು. ಅಂಡ್ ಬಸ್ಸು ಅವರೇ ಮತ್ತೆ ಶ್ರೀಕಾಂತ್ ಅವರೇ ನಿಮ್ಮ ಕೆಮಿಸ್ಟ್ರಿ ಚೆನ್ನಾಗಿತ್ತು. ಆಲ್ ಇನ್ ಆಲ್ ನನಗೆ ಇಷ್ಟ ಆಯ್ತು. ಆಲ್ ದಿ ಬೆಸ್ಟ್. Such a wonderful message. Thank you very much. ಇದರೊಂದಿಗೆ ಈ ವಾರದ ಎಲ್ಲಾ ಸಂಚಿಕೆಗಳನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಇನ್ನೊಂದಷ್ಟು ಮನೋರಂಜನೆ ತಗೊಂಡು ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಮಜಾ ಭಾರತದ ಎಪಿಸೋಡ್ಗಳನ್ನ ಮಿಸ್ ಮಾಡ್ಕೊಂಡಿದ್ರೆ ಊಟ್ನಲ್ಲಿ ನೋಡಿ. ಸದ್ಯಕ್ಕೆ ಗೌರಿ ಗಣೇಶ ಹಬ್ಬನ ಸೂಪರ್ ಆಗಿ ಸೆಲೆಬ್ರೇಟ್ ಮಾಡಿ ಮುಂದಿನ ವಾರ ಸಿಗುವ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ. ಟಾಟಾ.